ಕುಮಾರೋ ನಾಮ ಭಗವಾನ್ ಸ್ವಯಂ ಸ್ವಸ್ಮಾದಜಾಯತ ದಿದೇಶ ಬ್ರಹ್ಮಣೆ ಬ್ರಹ್ಮ ಬ್ರಹ್ಮಚರ್ಯೇ ಸ್ಥಿತೋ ವಿಭುಃ ಯಸ್ಥಾಣೋ ಸ್ಥಾಣುತಾಂ ಪ್ರಾದಾತ್ ಭಗವಾನ್ ಅವ್ಯಯೋ ಹರಿಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1261ನೇ ಭಾಗ ಇದು. ಅನುಶಾಸನ ಪರ್ವದ 194ನೇ ಭಾಗ. ವಾವಿಳ್ಳ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 128ನೇ ಅಧ್ಯಾಯವನ್ನ, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 231ನೇ ಅಧ್ಯಾಯವನ್ನ, ವೈಷ್ಣವ ಪಾಠದಲ್ಲಿ 216ನೇ ಅಧ್ಯಾಯವನ್ನ ನೋಡುವರಿದ್ದೇವೆ. ಗೀತಾ ಪ್ಲಸ್ಸಿನ ಪಾಠದಲ್ಲಿ ಈ ಅಧ್ಯಾಯಗಳು ಕಂಡುಬರೋದಿಲ್ಲ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನುಭವಂತು. ಅಂಧ್ರಣೀರಮಣೇನ ಭಗವತ ಬಾದರಾಯಣೇನ ಪ್ರಣೀತಾಯಾಃ ಮಹಾಭಾರತ ಸಂಹಿತಾಯಾಃ ಅನುಶಾಸನ ಪರ್ವಣಿ ಶರ್ವಾಣ್ಯೋಃ ಸಂವಾದರೂಪಂ ಇಮಂ ಅಧ್ಯಾಯಂ ಅದ್ಯ ಆಕರಣಯಾಮಃ ಸರ್ವೇ ವಯಮಪಿ. ಯಸ್ಮಿನ್ ಸಂವಾದೆ ಮನೋಮಾನಿ ಶರ್ವಃ ವಾಂಗ್ಮಾನಿನೀಂ ಶರ್ವಾಣೀಂ ಪ್ರತಿ ನೈಕಾನ್ ಧರ್ಮಾನ್ ವರ್ಣಯಾಮಾಸ. ನೈಕಾನಿ ಆಧ್ಯಾತ್ಮಿಕ ತತ್ವಾನ್ಯಪಿ ವರ್ಣಯಾಮಾಸ. ಉಮಾ ಹೀಗೆ ಕೇಳ್ತಾಳೆ, ವೈಷ್ಣವ ಪಾಠದಲ್ಲಿ ನಾವು ನೋಡುವಂತಹ ಅಧ್ಯಾಯ 216-18 ಅಲ್ಲ. ಭಗವನ್ ದೇವದೇವೇಶ ಶೂಲಪಾಣೆ ವೃಷಧ್ವಜ ಶ್ರುತಂ ಮೇ ಪರಮಂ ಗುಹ್ಯಂ ಪ್ರಸಾದಾತೆ ವರಪ್ರದ. ಭಗವಂತನೇ, ನಿನ್ನ ಅನುಗ್ರಹದಿಂದ ಅನೇಕ ರಹಸ್ಯ ವಿಷಯಗಳನ್ನ ನನಗೆ ಕೇಳಲಿಕ್ಕೆ ಅವಕಾಶ ಆಯಿತು. ಸಾಧಕನ ಶುಭಾಶುಭ ಕರ್ಮಗಳನ್ನು ವರ್ಣಿಸಿದ್ದಿ. ಅದರ ವಿವರಗಳನ್ನ ಮತ್ತಷ್ಟು ನಾನು ಕೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಅಶುಭ ಕರ್ಮ ಹೇಗೆ ನಡೀತದೆ, ಶುಭ ಕರ್ಮ ಅದು ಮನುಷ್ಯನ ಉನ್ನತ ಲೋಕ ಕರ್ಕೊಂಡು ಹೋಗ್ತದೆ ಅಂತ ಕೇಳಿದ್ದೇವೆ. ಇದೆಲ್ಲವನ್ನು ಕೂಡ ನೀನು ನನಗೆ ಮತ್ತಷ್ಟು ವರ್ಣಿಸಬೇಕು. ಶುಭಾಶುಭ ಕರ್ಮಗಳ ಈ ಒಂದು ಜ್ಞಾನದಿಂದ ಮನುಷ್ಯನಿಗೆ ಯಾವ ಕರ್ಮವನ್ನು ತಾನು ವರ್ಜಿಸಬೇಕು, ಯಾವ ಕರ್ಮಗಳನ್ನ ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಜ್ಞಾನ ಆದೀತು. ಅದಕ್ಕಾಗಿ ಅವುಗಳನ್ನು ಹೇಳುವಂತ ಕೇಳಿದೆ. ಈ ಸುಕೃತ ಮತ್ತು ದುಷ್ಕೃತ ಎರಡೂ ಕೂಡ ದ್ವಿವಿಧಂ ಕರ್ಮ ವಿಸ್ತರಂ, ಅನೇಕ ರೀತಿಯಾದಂತಹ ಕರ್ಮಗಳಿವೆ. ದುಷ್ಕೃತವನ್ನ ಯಾಕೆ ಮಾಡ್ತಾನೆ ಮನುಷ್ಯ ಅಂದ್ರೆ ಬುದ್ಧಿ ಮೋಹದಿಂದ ಮಾಡುವಂತಹ ಪ್ರಸಂಗ ಬಂದಿತ್ತು. ಅದನ್ನ ಬುದ್ಧಿಗೆಟ್ಟವನಾಗಿ ಮನಸ್ಸಿನಿಂದ, ಮಾತಿನಿಂದ ಮತ್ತು ಕರ್ಮದಿಂದ ಮಾಡ್ತಾನೆ. ಮನಃಪೂರ್ವಂತು ವಾಕ್ಕರ್ಮ ವರ್ತತೆ ವಾಂಗ್ಮಯಂ ತತಃ. ಈ ಮೊದಲು ಮನುಷ್ಯ ಮಾಡುವುದು ಮಾನಸಿಕವಾದಂತಹ ಕರ್ಮಗಳನ್ನು, ಆಮೇಲೆ ಅದೇ ಕರ್ಮವನ್ನ ಆತ ಮಾತಿಗೆ ಇಳಿಸ್ತಾನೆ. ಕೊನೆಗೆ ಅದು ಕೃತಿ ರೂಪಕ್ಕೆ ಬಂದು ಅಂತಿಮ ಅವಸ್ಥೆಯನ್ನು ಪಡೀತದೆ. ಏನದು ಮಾನಸಿಕ ಕರ್ಮಗಳು ಅಂದ್ರೆ ಏನು? ಇನ್ನೊಬ್ಬರಿಗೆ ಕೇಡನ್ನು ಚಿಂತಿಸುವುದು, ಇನ್ನೊಬ್ಬರಿಗೆ ಅಸೂಯೆ, ಇನ್ನೊಬ್ಬರ ವಸ್ತುಗಳನ್ನ ನಾವು ನಮ್ಮದಾಗಿ ಮಾಡ್ಕೊಳ್ಳಿಕ್ಕಾಗಿ ಹಂಬಲಿಸುವುದು, ಯಾರು ಈ ಜಗತ್ತಿನಲ್ಲಿ ಸಜ್ಜನರಿದ್ದಾರೆ ಸಜ್ಜನರನ್ನ ಅಸಜ್ಜನರು ಅಂತ ತಿಳಿಯುವುದು, ಅಸಜ್ಜನರನ್ನ ಸಜ್ಜನರು ಅಂತ ತಿಳಿಯುವುದು. ಶುಭಾಶುಭಾನಾಂ ಮರ್ತ್ಯಾನಾಂ ವರ್ತನಂ ವಿಪರೀತತಃ ಅಂತಿದೆ. ಅಲ್ಲಿ ವರ್ತನ ಅಂತಿದೆಯಲ್ಲ, ಆ ವರ್ತನ ಅಂತಿರುವುದರಿಂದ ತಿಳಿಯುವುದು ಅಂತ ಮಾತ್ರ ಅಲ್ಲ,
ಸಜ್ಜನರ ಜೊತೆ ಕೆಟ್ಟಾಗಿ ನಡೆದುಕೊಳ್ಳುವುದು, ಅಸಜ್ಜನರ ಜೊತೆಗೆ ಒಳ್ಳೆ ರೀತಿಯಿಂದ ನಡ್ಕೊಳ್ಳಿಕ್ಕೆ ಪ್ರಯತ್ನ ಪಡುವುದು, ಹೀಗರ್ಥ. ದುರ್ಜನರ ಜೊತೆಗೆ ಸ್ನೇಹ ಬೆಳೆಸುವಂಥದ್ದು, ಸಜ್ಜನರ ಜೊತೆಗೆ ದ್ವೇಷವನ್ನು ಬೆಳೆಸಿಕೊಳ್ಳುವುದು, ಹೀಗೂ ಕೂಡ ಅದಕ್ಕೆ ಅರ್ಥ ಆಗಬಹುದು. ಆದ್ರಿಂದ ತಿಳಿಯುವುದು ಅಂತ ಮಾತ್ರ ಏನು ಅರ್ಥ ಆಗಬೇಕಾಗಿಲ್ಲ. ವರ್ತನ ಅಂತಂದ್ರೆ ಇರುವಿಕೆ, ಅವ್ರ ಜೊತೆ ನಾವು ವ್ಯವಹರಿಸುವಿಕೆ ಅಂತ ಅದರ ಅರ್ಥ ಆಗ್ತದೆ. ಶುಭಾಶುಭಾನಾಂ ಮರ್ತ್ಯಾನಾಂ ವರ್ತನಂ ಪರಿವಾರಿತಂ ಅಂತ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಅದೊಂದು ಬೇರೆ ರೀತಿಯಾಗಿ ಪಾಠ ಕೇಳಿ ಬರ್ತದೆ. ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲೂ ಹಾಗೇ ಇದೆ, ವರ್ತನಂ ಪರಿವಾರಿತಂ ಅಂತಾನೆ. ಆದ್ರಿಂದ ಈ ಎಲ್ಲ ಶ್ಲೋಕಗಳಿಗೆ ನಾವು ಭಾವಿಸಿದ್ದೇ ಅರ್ಥ ಆಗ್ತದೆ, ಮೂಲ ಶುದ್ಧವಾದ ಪಾಠ ಯಾವುದು ಅಂತ ಗೊತ್ತಾಗೋದಿಲ್ಲ. ಧರ್ಮ ಕಾರ್ಯದಲ್ಲಿ ಯಾವುದೇ ಶ್ರದ್ಧಾ ಇಲ್ಲದೆ ಇರುವಿಕೆ, ಪಾಪ ಕಾರ್ಯವನ್ನು ಮಾಡುವುದರಲ್ಲೇ ಸಂತೋಷ, ಇವೆಲ್ಲ ಅಶುಭವಾದಂತಹ ಪಾಪಗಳು. ಸುಳ್ಳು ಮಾತನಾಡುವುದು ಮತ್ತೆ ಅಸಂಗತವಾದಂತಹ ಮಾತನಾಡುವುದು, ಆ ಪ್ರಸ್ತುತ ಸಂದರ್ಭಕ್ಕೆ ಯಾವುದೇ ರೀತಿಯಿಂದಲೂ ಹೊಂದಾಣಿಕೆ ಕಾಣದೇ ಇರುವಂತಹ ಮಾತನಾಡುವುದು, ಒರಟಾದಂತಹ ತೀಕ್ಷ್ಣವಾದಂತಹ ಮಾತನಾಡುವುದು, ಮಿಥ್ಯಾಪವಾದವನ್ನು ಇನ್ನೊಬ್ಬರ ಮೇಲೆ ಸುಳ್ಳು ಆಪಾದನೆಗಳನ್ನು ಹೊರಿಸುವುದು, ಇವೆಲ್ಲ ವಾಂಗ್ಮಯ ಪಾಪಗಳು. ಹಿಂದೆ ಬಂದಿದ್ದೆಲ್ಲವೂ ಕೂಡ ಮನೋಮಯವಾದಂತಹ ಪಾಪ. ಇನ್ನ ನಾವು ಕೃತಿ ರೂಪಕ್ಕೆ ಇಳಿಸುವಂತಹ ಪಾಪಗಳನ್ನ ವರ್ಣಿಸ್ತಾರೆ. ಅಗಮ್ಯರಾದಂತಹ ಪರಪುರುಷ ಪರಸ್ತ್ರೀಯನ್ನ ಹೊಂದುವುದು, ಪರಪತ್ನಿ ನಿಷೇವಣಂ, ಇನ್ನೊಬ್ಬ ಪತ್ನಿಯರ ಜೊತೆಗೆ ಅನುಚಿತ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು, ಇನ್ನೊಬ್ಬರಿಗೆ ಅನೇಕ ರೀತಿಯಿಂದ ಹಿಂಸೆ ಕೊಡೋದು, ಪ್ರಾಣಿ ಹಿಂಸೆ ಕೊಡುವಂಥದ್ದು. ಹೇಗೆಂದ್ರೆ ವದ ಬಂಧ ಪರಿಕ್ಲೇಶೈ, ಅವರನ್ನ ಬಂಧಿಸಿಡುವುದು ಅಥವಾ ಅವರನ್ನ ಕೊಂದು ಹಾಕುವುದು, ಈ ಎಲ್ಲ ರೀತಿಯಿಂದ ಅವರಿಗೆ ಹಿಂಸೆ ಕೊಡೋದು ಅಂತ ಅದರ ತಾತ್ಪರ್ಯ. ಪರಪ್ರಾಣೋಪತಾಪನಂ, ಚೌರ್ಯಂ ಪರೇಶಾಂ ದ್ರವ್ಯಾಣಂ, ಇನ್ನೊಬ್ಬರ ವಸ್ತುಗಳನ್ನು ಅಪಹರಿಸುವುದು, ಹರಣಂ ನಾಶನಂ ತಥಾ ಅಭಕ್ಷ್ಯ ಭಕ್ಷಣಂ, ಅಭಕ್ಷ್ಯವನ್ನ ತಿನ್ನುವುದು, ಯಾವುದನ್ನು ತಿನ್ನಬಾರದೋ ಅದನ್ನು ತಿನ್ನುವುದು, ವ್ಯಸನೇಶು ಅಭಿಸಂಗತ, ದುಶ್ಚಟಗಳಲ್ಲಿ ಆಸಕ್ತಿ, ದರ್ಪಾತ್ ಸ್ತಂಭಾಭಿಮಾನಶ್ಚ, ದರ್ಪದಿಂದ ಇನ್ನೊಬ್ಬರನ್ನ ನೋಯಿಸುವುದು, ಮಾಡಬಾರದ ಕಾರ್ಯವನ್ನು ಮಾಡುವುದು, ಶೌಚ ಇಲ್ಲದೆ ಇರುವಿಕೆ, ಮದ್ಯಪಾನ, ದುಷ್ಟರ ಜೊತೆಗೆ ಸಂಪರ್ಕ, ಇನ್ನೊಬ್ರು ಪಾಪ ಕಾರ್ಯವನ್ನು ಮಾಡ್ತಾ ಇದ್ರೆ ಅದಕ್ಕೆ ಸಹಕಾರ ಕೊಡುವುದು, ಕೀರ್ತಿ ನಾಶಕವಾದಂತಹ ನಮ್ಮ ಒಳ್ಳೆಯ ಹೆಸರಿಗೆ ಬಾಧೆ ಕೊಡುವಂತಹ ಮಾತುಗಳನ್ನ ಕೆಲಸಗಳನ್ನ ಮಾಡುವುದು, ಇವೆಲ್ಲ ಶಾರೀರಿಕವಾದಂತಹ ಪಾಪ ಅಂತ ಕರೆಸ್ಕೊಳ್ತವೆ. ಮಾನಸಾತ್ ವಾಂಗ್ಮಯಂ ಪಾಪಂ ವಿಶಿಷ್ಟಮಿತಿ ವಕ್ಷ್ಯತೆ, ಮಾನಸಿಕವಾದ ಪಾಪಕ್ಕಿಂತಲೂ ವಾಂಗ್ಮಯವಾದಂತಹ ಪಾಪ ಕೆಟ್ಟದ್ದು, ವಾಂಗ್ಮಯ ಪಾಪಕ್ಕಿಂತ ದೈಹಿಕವಾದಂತಹ ಪಾಪ ಮತ್ತೂ ಕೆಟ್ಟದು. ಏವಂ ಪಾಪಯುತಂ ಕರ್ಮ, ಈ ರೀತಿಯಾಗಿ ಇಂಥ ಒಂದು ಪಾಪ ಕರ್ಮ ಏನಿದೆ ಮನುಷ್ಯನನ್ನ ಹಾಳು ಮಾಡ್ತದೆ. ಅದರಲ್ಲಿ ಹಿಂಸೆ ಮಾಡುವುದು, ಮತ್ತೊಬ್ಬರಿಗೆ ಹಿಂಸೆ ಮಾಡುವುದು ಅತ್ಯಂತ ಕ್ಷುದ್ರವಾದದ್ದು. ಇವೆಲ್ಲವೂ ನರಕಕ್ಕೆ ಒಯ್ಯುವಂಥವು. ಆದರೆ ಸಾಪದೇಶ್ಯಂ ಅವಶ್ಯಂತೂ ಕರ್ತವ್ಯಮಿತಿ ಯತ್ಕೃತಂ, ಕೆಲವು ಹಿಂಸೆಗಳಿರ್ತವೆ, ಅದನ್ನ ನಾವು ಹಿಂದೆ ಕೂಡ ನೋಡಿದ್ದೇವೆ. ಶಾಸ್ತ್ರದಲ್ಲಿ ವರ್ಣಿತವಾದಂತಹ ಹಿಂಸೆಗಳವು. ಅಂಥ ಏನಾದರೂ ಹಿಂಸೆಗಳಿದ್ರೆ, ಯಾಗೀಯ ಹಿಂಸೆ ಇತ್ಯಾದಿಗಳಿದ್ರೆ, ಅದು ಯಾವ ರೀತಿಯಿಂದಲೂ ಕೂಡ ಆ ಕರ್ತೃವಿಗೆ ಬಾಧೆ ಕೊಡುವಂಥದ್ದಲ್ಲ. ಕಥಂಚಿತ್ ತತ್ಕೃತಮಪಿ ಕರ್ತಾಯೇನ ನ ಲಿಪ್ಯತೆ, ಶಾಸ್ತ್ರದ ಆದೇಶ ಇರುವುದರಿಂದ ಅವನಿಗೆ ಯಾವುದೇ ಪಾಪ ತಟ್ಟುವುದಿಲ್ಲ. ಅದಕ್ಕೆ ಪಾರ್ವತಿ ಕೇಳ್ತಾಳೆ, ಭಗವನ್ ಪಾಪಕಂ ಕರ್ಮ ಯಥಾಕೃತ್ವ ನ ಲಿಪ್ಯತೆ, ಪಾಪಕರ್ಮವನ್ನು ಮಾಡಿದ ಮೇಲೂ ಕೂಡ ಅದು ಅವನಿಗೆ ತಟ್ಟದೇ ಇರೋದು ಹೇಗೆ? ಯೋ ನರಃ ಅಪರಾಧೀಚ ಸ್ಯಾತ್ ಪ್ರಾಣಸ್ಯ ರಕ್ಷಣಾತ್ ಸ್ವಾತ್ಮ ಪ್ರಾಣಸ್ಯ ರಕ್ಷಣಾತ್. ಅದಕ್ಕೆ ಶಿವ ಹೇಳ್ತಾನೆ, ತನ್ನ ಪ್ರಾಣ ರಕ್ಷಣೆಗಾಗಿ ಶಸ್ತ್ರವನ್ನು ಹಿಡಿದು ಶತ್ರುವನ್ನು ದಂಡಿಸಿದರೆ, ತಾನು ನಿರಪರಾಧಿಯಾಗಿದ್ದಾನೆ, ಯಾವುದೇ ಕೇಡನ್ನ ಎದುರಾಳಿಗೆ ಬಯಸ್ತಾ ಇಲ್ಲ. ಆದರೆ ಎದುರಾಳಿ ಇವನಿಗೆ ತೊಂದರೆ ಕೊಡ್ಲಿಕ್ಕೆ ಬಂದಾಗ
ತಾನು ಶಸ್ತ್ರ ಹಿಡಿದು ಆ ಎದುರಾಳಿಯನ್ನ ಹಿಮ್ಮೆಟ್ಟಿಸಿದ್ರೆ ಅಥವಾ ಕೊಂದು ಹಾಕಿದ್ರೆ ಅವನಿಗೆ ಅದರಿಂದ ಪಾಪ ದೋಷ ಏನೂ ಇಲ್ಲ. ಕಳ್ಳರು ಮತ್ತೆ ಕಾಡಿನಲ್ಲಿ ಸಂಚರಿಸುವವರು ಇವರೆಲ್ಲ ಏನಿರ್ತಾರೆ, ಅವರಿಗೆ ಪ್ರತೀಕಾರ ಮಾಡಲಿಕ್ಕಾಗಿ ತಿರುಗಿ ನಾವು ಶಸ್ತ್ರವನ್ನು ಎತ್ತಿದ್ರೆ, ಅವರಿಗೆ ಪ್ರತಿಯಾಗಿ ಶಸ್ತ್ರವನ್ನು ಎತ್ತಿದ್ರೆ ಅದರಿಂದಲೂ ಕೂಡ ಯಾವುದೇ ದೋಷ ಇಲ್ಲ. ಒಂದು ಗ್ರಾಮದ ಕಾರಣಕ್ಕಾಗಿ ಅಥವಾ ತನ್ನನ್ನು ಪೋಷಿಸಿದ ಸ್ವಾಮಿ ಯಜಮಾನ ಅವನ ರಕ್ಷಣೆಗಾಗಿ ಅಥವಾ ಮತ್ತಾರಾದರೂ ಆರ್ತರಾದವರ ರಕ್ಷಣಕ್ಕಾಗಿ ವಧ ಬಂಧ ಇತ್ಯಾದಿಗಳನ್ನು ಮಾಡಿದರೆ ಅದರಿಂದಲೂ ಅವನಿಗೆ ಯಾವುದೇ ದೋಷವೂ ಕೂಡ ಇಲ್ಲ. ಇಲ್ಲಿ ಈಗ ಒಂದು ಗ್ರಾಮದ ಸಲುವಾಗಿ ಒಂದು ದೇಶದ ಸಲುವಾಗಿ ಅಂತನ್ನುವುದೆಲ್ಲ ಒಪ್ಪಬೇಕಾದದ್ದೇ. ಭರ್ತೃಪಿಂಡಾರ್ಥಂ ಅಂತಿದೆಯಲ್ಲ, ಭರ್ತೃ ಅಂದ್ರೆ ತನ್ನ ಯಜಮಾನ, ಅವನ ಪಿಂಡ ಅಂತಂದ್ರೆ ಆತ ಕೊಡುವಂತ ಸಂಬಳ ಇತ್ಯಾದಿಗಳು, ಈ ವ್ಯಕ್ತಿಗೆ ಕೊಡುವಂತ ಸಂಬಳ ಇತ್ಯಾದಿಗಳು, ಅದರ ಕಾರಣದಿಂದಾಗಿ ಮಾಡಿದರೆ ಅಂತೇನಿದೆಯಲ್ಲ, ಅದು ಮನುಷ್ಯನನ್ನ ಪಾಪಕ್ಕೆ ಗುರಿ ಮಾಡುವುದಿಲ್ಲ ಅಂತ ಹೇಳುವ ಮಾತೇನಿದೆ, ಅದನ್ನ ಅಷ್ಟು ಸರಳವಾಗಿ ತಗೊಳ್ಳಿಕ್ ಬರೋದಿಲ್ಲ. ತಾನು ಯಾವ ಕೃತ್ಯವನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು, ಯಾವ ಸಜ್ಜನನಾದಂತಹ ಭರ್ತೃವಿನ ಅಂದ್ರೆ ಸ್ವಾಮಿಯ ಯಜಮಾನನ ಹತ್ತಿರ ಇರಬೇಕು, ಅಸಜ್ಜನನಿಂದ ದೂರ ಇರಬೇಕು ಅಂತನ್ನುವುದೆಲ್ಲವೂ ಕೂಡ ಮನುಷ್ಯನಿಗೆ ಸ್ವಯಂ ತಿಳಿದಿರಬೇಕಾಗ್ತದೆ. ಒಂದು ನಾಯಿ ಅದು ಸಜ್ಜನರ ಹತ್ರನೂ ಸಜ್ಜನರನ್ನ ಮನೆಯಲ್ಲೂ ಇರ್ತದೆ, ಆ ಸಜ್ಜನರ ಮನೆಯನ್ನು ಕಾಯ್ತದೆ. ದುರ್ಜನರು ಏನಾದರೂ ನಾಯಿಯನ್ನು ಸಾಕಿದ್ರೆ ಅಲ್ಲಿಯೂ ಅದು ಇದ್ದೀತು. ಆ ನಾಯಿಗೆ ತಿರಶ್ಚಾಮ್ ಇಂದ್ರಿಯಾಶಕ್ತಿ, ಇಂದ್ರಿಯಗಳ ಶಕ್ತಿ ಅಂತ ಅನ್ನೋದು ಅದಕ್ಕೆ ಇರೋದಿಲ್ಲ, ಆದ್ರಿಂದ ಅದಕ್ಕೇನು ದೋಷ ಬರದೇ ಇರಬಹುದು. ಆದ್ರೆ ಮನುಷ್ಯನಿಗೆ ಹಾಗಲ್ಲ, ಆದ್ರೂ ಅವನಿಗೆ ದೋಷ ಬಂದೇ ಬರ್ತದೆ. ಆದರೆ ತನ್ನ ಕಾರಣಕ್ಕಾಗಿಯೇ ತನ್ನ ಉದ್ದೇಶಕ್ಕಾಗಿಯೇ ಮಾಡುವ ಹಿಂಸೆಗಿಂತ ಇನ್ನೊಬ್ಬ ಯಜಮಾನನ ಪ್ರೇರಣೆಗೆ ಅನುಸಾರವಾಗಿ ಮಾಡಿದ ಹಿಂಸೆ ಅಂತ ಅನ್ನೋದು ಯಾವತ್ತೂ ಸ್ವಲ್ಪ ಕಡಿಮೆ ಪಾಪ ಕೊಟ್ಟೀತು ಅಂತ ಅರ್ಥ ಮಾಡ್ಕೊಳ್ಬಹುದು ಅಷ್ಟೇ. ಒಬ್ಬ ಯಜಮಾನ ತನಗೆ ಪಾಪವನ್ನ ಮಾಡ್ಲಿಕ್ಕೆ ಹೇಳಿದಾಗ ಆತ ಮಾಡ್ಲಿಕ್ಕೆ ಹೇಳಿದ ಕೃತ್ಯ ಅದು ಸತ್ಕಾರ್ಯನೋ ಅಸತ್ಕಾರ್ಯನೋ ಅಂತ ಅನ್ನೋದನ್ನು ವಿಚಾರ ಮಾಡಿ ಅದಕ್ಕನುಸಾರವಾಗಿ ಮಾಡಬೇಕು. ಯಜಮಾನ ಹೇಳಿದ ಅಂತ ಮಾಡುವ ವ್ಯಕ್ತಿ ತಾನು ಕೂಡ ಪಾಪಕ್ಕೆ ಗುರಿ ಆಗ್ತಾನೆ, ಸಾಮಾನ್ಯ ಎಲ್ಲಾ ಸಂದರ್ಭಗಳಲ್ಲಿಯೂ ಕೂಡ ಅಂತ ತಿಳ್ಕೊಳ್ಬೇಕು. ದುರ್ಭಿಕ್ಷೆ ಚ ಆತ್ಮವೃತ್ಯರ್ಥಂ, ಇದನ್ನ ನಾವು ಹಿಂದೆ ಕೂಡ ಅನೇಕ ಕಡೆ ನೋಡಿದ್ದೇವೆ. ದುರ್ಭಿಕ್ಷೆ ಬಂದಾಗ, ಅಲ್ಲಿ ಕಳತನ ಇತ್ಯಾದಿಗಳನ್ನು ಮಾಡುವ ಪ್ರಸಂಗ ಬಂದಾಗ ಅದರಿಂದ ಯಾವುದೇ ದೋಷ ಇರೋದಿಲ್ಲ. ಏಕಾಯನ ಗತಸ್ತಥ, ಏಕಾಯನ ಗತ ಅಥವಾ ಏಕಾಯತನ ಗ ಅಂತ ಹೀಗಿದೆ. ಅದಕ್ಕೆ ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಇದ್ದವನು ಆ ಪ್ರದೇಶವನ್ನು ಬಿಟ್ಟು ಬೇರೆ ಕಡೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಆದ್ರೆ ಆ ಪ್ರದೇಶದಲ್ಲಿ ದುರ್ಭಿಕ್ಷವಿದೆ ಅಂತ ಪ್ರದೇಶದಲ್ಲಿ ಸಿಕ್ಕಿ ಬಿದ್ದವನು ಅಂತ ಅದಕ್ಕೆ ಅರ್ಥ ಮಾಡಬಹುದು. ಮತ್ತೆ ಒಬ್ಬ ವ್ಯಾಧಿಗ್ರಸ್ತನಾದವನು ವ್ಯಾಧಿ ಪರಿಹಾರಕ್ಕಾಗಿ ಅಭಕ್ಷ್ಯವನ್ನು ಸ್ವೀಕಾರ ಮಾಡಿದ್ರೆ ಅದರಿಂದಲೂ ದೋಷದ ಸ್ಪರ್ಶ ಇಲ್ಲ. ಧರ್ಮಕ್ಕಾಗಿ ಸುಳ್ಳನ್ನು ಹೇಳಿದರೆ ಇದು ಕೂಡ ಯಾವುದೂ ದೋಷಕ್ಕೆ ಕಾರಣ ಅಲ್ಲ. ಸತ್ಯವನ್ನೇ ಹೇಳುವುದು ಮುಖ್ಯ ಅಲ್ಲ. ಇದ್ರ ಬಗ್ಗೆ ಎಲ್ಲ ಹಿಂದೆ ಅನೇಕ ಬಾರಿ ನೋಡಿದ್ದೇವೆ. ಶಾಂತಿ ಪರ್ವದಲ್ಲೂ ಕೂಡ ಆ ಕಥೆ ಬಂದಿತ್ತು. ಅನೃತಂ ಧರ್ಮಯುಕ್ತಾಂಶ, ಯಾವ ಒಂದು ಸಂಗತಿ ಒಂದು ಮಾತು ಅದು ಧರ್ಮದಿಂದ ಕೂಡಿದ್ದಾದ್ರೆ ಅದು ಸತ್ಯವೇ, ಅದು ಅಧರ್ಮದಿಂದ ಕೂಡಿದ್ದಾದ್ರೆ ಅಸತ್ಯ. ಆದ್ರಿಂದ ವಾಸ್ತವಿಕ ಸಂಗತಿಯನ್ನೇ ಹೇಳುವುದು ಸತ್ಯ ಅಂತ ಅರ್ಥ ಅಲ್ಲ. ಯತ್ ಸತಾಂ ಹಿತಂ ತತ್ ಸತ್ಯಂ ಅಂತ ಹಿಂದೆ ನೋಡಿದ್ದೇವೆ ಅದನ್ನ. ದಾಕ್ಷಿಣ್ಯಾತ್ ಸ್ತ್ರೀಷು ಭಾಷಿತಂ, ಕೆಲವು ಬಾರಿ ಸ್ತ್ರೀಯರಿಗೆ ಸಮಾಧಾನಕ್ಕಾಗಿ ಅವ್ರ ಮೇಲಿನ ಅನುಕಂಪದಿಂದ ಆಡಿದ ಮಾತು ಅದ್ಯಾವುದು ಕೂಡ ದೋಷಕರ ಅಲ್ಲ. ಪ್ರಾಣಭಯ ಆದಾಗ ಯಾವುದೋ ಒಂದು ನೆಪವನ್ನು ಹೇಳಿ ತಪ್ಪಿಸಿಕೊಳ್ಳುವಂತಹ ಪ್ರಸಂಗವನ್ನು ಮನುಷ್ಯ ಎದುರಿಸಬಹುದು, ಆಗಲೂ ಅದನಿಗೆ ಅದು ದೋಷ ಅಲ್ಲ. ದುಷ್ಟರಿಂದ ಒಬ್ಬ ಸಜ್ಜನ ಬದ್ಧನಾಗಿದ್ದಾಗ ಅವನನ್ನು ಬಿಡಿಸ್ಲಿಕ್ಕಾಗಿ ಸುಳ್ಳನ್ನು ಹೇಳಿದ್ರೆ ಅದು ಕೂಡ ದೋಷ ಅಲ್ಲ.
ಒಂದು ವಿವಾಹ ನಡೆಯುವ ಪ್ರಸಂಗ ಇದ್ದಾಗ ಸಣ್ಣ ಪುಟ್ಟ ಸಂಗತಿಗಳನ್ನ ನಿರ್ಲಕ್ಷಿಸಬೇಕು. ಅಂಥವೆಲ್ಲವನ್ನು ಬಿಟ್ಟು ಒಂದು ಕಲ್ಯಾಣ ಕಾರ್ಯಕ್ಕಾಗಿ ಎಲ್ಲರೂ ಕೂಡ ಪ್ರಯತ್ನ ಪಡಬೇಕು. ಆವಾಗ ಅದು ಕೂಡ ದೋಷ ಅಲ್ಲ. ಆರ್ತರಾದವರು ಹೆದರಿದವರನ್ನ ಬಿಡಿಸಲಿಕ್ಕೆ ಮಾಡುವ ಪ್ರಯತ್ನವೂ ಕೂಡ ಯಾವುದೇ ರೀತಿಯಿಂದಲೂ ದೋಷಕರ ಅಲ್ಲ ಅಂತ ತಿಳ್ಕೊಳ್ಬೇಕು. ವಿಧಿರೇಶ ಗೃಹಸ್ಥಾನಾಂ ಪ್ರಾಯೇಣ ಇವ ಉಪದಿಶ್ಯತೆ. ಆಯಾ ದೇಶಕಾಲಗಳಿಗೆ ಅನುಗುಣವಾಗಿ ಗೃಹಸ್ಥರಾದವರು ವರ್ತಿಸಬೇಕಾದಂತಹ ಒಂದು ರೀತಿ, ಅದರಿಂದ ಯಾವುದೇ ದೋಷ ಅಂತನ್ನೋದು ಆ ಸಂಬಂಧಪಟ್ಟ ವ್ಯಕ್ತಿಗೆ ತಟ್ಟುವುದಿಲ್ಲ. ಇದರಲ್ಲಿ ತನ್ನ ಸ್ವಾರ್ಥ ಏನಾದರೂ ಇದ್ದರೆ, ಮೇಲೆ ಹೇಳಿದ ಕೆಲವು ಕಾರ್ಯಗಳಿವೆ ಅಲ್ಲ, ಅದರಲ್ಲಿ ತನ್ನ ಸ್ವಾರ್ಥ, ತನ್ನ ದುರುದ್ದೇಶ ಏನಾದರೂ ಇದ್ರೆ ಸ್ವಲ್ಪ ಪಾಪ ಅವನಿಗೂ ಬಂದೀತು, ಅಥವಾ ಬರುವುದಿಲ್ಲ ಅಂತ ಕೂಡ ಕೆಲವರು ಬರಬಹುದು, ಬರದೇ ಇರಬಹುದು. ಕೆಲವರ ಅಭಿಪ್ರಾಯ ಅಂತ ಅಲ್ಲಿದೆ. ಕಿಂಚಿದ್ವಾ ಲಿಪ್ಯತೆ ಪಾಪೈಹಿ ಅಥವಾ ನಚ ಲಿಪ್ಯತೆ. ಒಂದು ದೊಡ್ಡ ಕಾರ್ಯ ಆಗ್ತಾ ಇದೆ, ಅದರಲ್ಲಿ ಈ ವ್ಯಕ್ತಿ ತನ್ನದೊಂದು ಸ್ವಾರ್ಥವನ್ನು ಕೂಡ ಅದರಲ್ಲಿ ಸೇರಿಸಿಕೊಂಡಿದ್ರೆ, ತನ್ನ ಸ್ವಾರ್ಥ ಅಥವಾ ಒಂದು ಗುಂಪಿನ ಸ್ವಾರ್ಥ ಅದೆಲ್ಲವೂ ಕೂಡ ಅದರಲ್ಲಿ ಸೇರಿದ್ರೆ ಆವಾಗ ಪಾಪ ಬಂದೀತು ಸ್ವಲ್ಪ, ಅಥವಾ ಬರದೇ ಇರಬಹುದು, ಬಹಳ ಬರದೇ ಇರಬಹುದು ಅಂತ ಅದರ ತಾತ್ಪರ್ಯವನ್ನು ತಿಳ್ಕೋಬೇಕು. ಅದಕ್ಕೆ ಮುಂದೆ ಪಾರ್ವತಿ ಕೇಳಿದ್ದು, ಅಪೇಯವನ್ನು ಪಾನ ಮಾಡಬಾರ್ದು ಅಂತ ಹೇಳಿದಿ, ಅಪೇಯವನ್ನು ಪಾನ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನೀನು ವಿಸ್ತರಿಸಿ ಹೇಳಬೇಕು. ಅಪೇಯವನ್ನು ಪಾನ ಮಾಡಿದ್ರಿಂದ ಏನು ದೋಷ ತಟ್ಟಬಹುದು ಅದನ್ನು ಕೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಅದಕ್ಕೆ ಶಿವ ಹೇಳಿದ, ಪಾನದ ಉತ್ಪತ್ತಿಯನ್ನು ಕುರಿತಾಗಿಯೇ ಮೊದಲು ಹೇಳ್ತೇನೆ. ಈ ಮದ್ಯ ಅಂತ ಅನ್ನೋದು ಹೇಗೆ ಹುಟ್ಟಿತು ಅನ್ನುವುದನ್ನೇ ನಿನಗೆ ವರ್ಣಿಸ್ತೇನೆ, ಕೇಳು. ಹಿಂದೆ ಎಲ್ಲರೂ ವಿವೇಕಿಗಳಾಗಿದ್ರು, ನೈತಿಕ ಮಾರ್ಗದಲ್ಲೇ ನಡೆಯುವಂತಹವರಾಗಿದ್ರು, ಸಜ್ಜನರೂ ಆಗಿದ್ರು. ಏವಂ ಭೂತೇ ತದಾ ಲೋಕೆ ಪ್ರೇಷ್ಯತ್ವಂನ ಪರಸ್ಪರಂ, ಪ್ರೇಷ್ಯಕೃನ್ನ ಪರಸ್ಪರಂ ಅಂತ ಕೂಡ ಕೆಲವು ಕಡೆ ಪಾಠ ಇದೆ. ಪ್ರೇಷ್ಯತ್ವಂನ ಪರಸ್ಪರಂ ಅಂತ ಹೀಗೆ ಪಾಠ ವೈಷ್ಣವ ಪಾಠದಲ್ಲಿದೆ. ಪ್ರೇಷ್ಯಕೃನ್ನ ಪರಸ್ಪರಂ ಅಂತನ್ನೋದು ಇನ್ನೊಬ್ಬರ ಈ ವೈಷ್ಣವ ಪಾಠದಲ್ಲಿ ಪ್ರೇಷ್ಯತ್ವಂ ಅಂತ ಕಾಣಿಸುವಂತ ಪಾಠ. ಪ್ರೇಷ್ಯತ್ವ ಅಂತನ್ನೋ ಪಾಠವನ್ನು ಇಟ್ಕೊಂಡು ನೋಡೋಣ. ಯಾರೂ ಒಬ್ರಿಗೊಬ್ರು ಸೇವಕರೇನಾಗಲಿಲ್ಲ. ಪ್ರೇಷ್ಯಾಭಾವಾನ್ ಮನುಷ್ಯಾಣಂ ಕರ್ಮಾರಂಭೋ ನನಾಶಃ. ಅನೇಕ ಕೆಲಸಗಳಿಗೆ ಕೆಲವರು ಆಳು ಕಾಳುಗಳು, ನಿಂತು ಹೇಳುವವರೊಬ್ರು, ಮಾಡುವವರೊಬ್ರು ಅನ್ನುವಂಥ ಒಂದು ವ್ಯತ್ಯಾಸ ಬೇಕೇ ಬೇಕಲ್ಲ. ಇಲ್ಲಿ ಆಳಾಗಿ ದುಡಿಯುವವರು ಯಾರೂ ಇಲ್ಲದಂತಾದ್ರು. ಆದ್ರಿಂದ ಎಲ್ಲ ಕಾರ್ಯಗಳೇ ನಿಂತು ಹೋಗುವಂತ ಪ್ರಸಂಗ ಬಂದಿತ್ತು. ಧರ್ಮ ಕಾರ್ಯಗಳು ಕೂಡ ನಿಂತು ಹೋದವು ಅಂತ ನಾವು ತಿಳ್ಕೊಳ್ಬೇಕಾದ್ರಿಂದ. ಆದ್ರಿಂದ ಲೋಕಗಳೆಲ್ಲ ನಾಶ ಆಗುವಂತ ಪ್ರಸಂಗ ಬಂತು, ಮೇಲಿನ ಲೋಕ ಮತ್ತೆ ಕೆಳಗಿನ ಲೋಕ. ಯಾಕೆಂದ್ರೆ ಈ ಭೂಲೋಕದಲ್ಲಿ ವ್ಯಕ್ತಿಗಳಲ್ಲಿ ಮನುಷ್ಯ ಪರಮಾತ್ಮ ನಿಂತು ಏನು ಗೃಹಸ್ಥರ ಮೂಲಕ ಇತ್ಯಾದಿಗಳ ಮೂಲಕ ಕರ್ಮ ಮಾಡಿಸ್ತಾನೆ, ಆ ಕರ್ಮದಿಂದಲೇ ದೇವತೆಗಳಿಗೆ ಸಹಾಯ ಆಗ್ತದೆ. ಆ ದೇವತೆಗಳು ಮನುಷ್ಯರ ಮೂಲಕ ಆದ ಕರ್ಮಗಳಿಂದ ಪ್ರೀತರಾಗಿ ಏನು ಮಳೆ ಬೆಳೆ ಕೊಡ್ತಾರೆ, ಆದ್ರಿಂದ ಮನುಷ್ಯ ಲೋಕ ಬೆಳೀತದೆ. ಅಂತೂ ದೇವಲೋಕವಾಗಲಿ ಮನುಷ್ಯ ಲೋಕವಾಗಲಿ ಬೆಳೆಯಬೇಕಾದ್ರೆ ಎರಡೂ ಲೋಕದಲ್ಲೂ ಪರಸ್ಪರ ಒಂದು ಭಾವನೆ ಇರಬೇಕು, ಪರಸ್ಪರ ವಿನಿಮಯ ಇರಬೇಕು, ಸಂಪದ್ ವಿನಿಮಯ ಇರಬೇಕು. ಅದಿಲ್ಲದೆ ಹೋದ್ರೆ ಲೋಕ ನಷ್ಟ ಆಗುವಂತ ಪ್ರಸಂಗ ಬಂತು. ಯಜ್ಞಕರ್ಮ ಕಥಂ ಲೋಕೆ ವರ್ತೇತೇತಿ ಪಿತಾಮಹ. ಯಜ್ಞಕರ್ಮ ಅಂತ ನಡೆಯುವುದು ಪ್ರಸಂಗ, ಯಜ್ಞ ಅದು ನಡೆಯುವುದು ಹೇಗೆ ಅನ್ನುವಂಥ ಒಂದು ಚಿಂತೆ ಬಂದಿತ್ತು ಅಂತ ತಿಳ್ಕೊಳ್ಬೇಕು. ಆಗ ಆ ಚತುರ್ಮುಖ ಬ್ರಹ್ಮ ಇದನ್ನೆಲ್ಲ ಆಲೋಚನೆ ಮಾಡಿ ಮನುಷ್ಯರನ್ನ ಮೋಹಗೊಳಿಸುವಂತ ಒಂದು ಸಂಗತಿಯನ್ನು ಸೃಷ್ಟಿಸಿದರು. ತಮಸಃ ಸಾರ ಮುದ್ಧೃತ್ಯ. ತಮಸ್ಸು ಅಂದ್ರೆ ಅಜ್ಞಾನ, ದುರ್ಭಾವನೆಗಳು, ಪಾಪ. ಅದರ ಒಂದು ಸಾರವನ್ನು ತೆಗೆದು ಈ ಒಂದು ಪೇಯ, ಪಾಪಂ ಪಾನಂ ಬುದ್ಧಿ ಪ್ರಣಾಶನಂ, ಮನುಷ್ಯನ ಬುದ್ಧಿಯನ್ನು ಹಾಳುಗಿಡುವಂತ ಪೇಯವನ್ನ ಸೃಷ್ಟಿಸಿದರು.
ತದಾ ಪ್ರವೃತ್ತಿ ತತ್ಪೀತ್ವ, ಅದನ್ನು ಕುಡಿಲಿಕ್ಕೆ ಪ್ರಾರಂಭಿಸಿದ ಮನುಷ್ಯ. ಕುಡಿದು ತಾನು ಏನ್ ಮಾಡಬೇಕು, ಏನು ಮಾಡಬಾರದು, ಯಾವ ಮಾತನ್ನು ಆಡಬೇಕು, ಯಾವ ಮಾತನ್ನು ಆಡಬಾರದು, ಗುಣವೇನು ದೋಷವೇನು ಅಂತನ್ನುವುದನ್ನೆಲ್ಲವನ್ನು ಮರೆತು ಮೋಹಕ್ಕೊಳಗಾದ. ಜನರ ಪರಿಸ್ಥಿತಿ ಹೇಗಾಯ್ತಂದ್ರೆ, ಅದನ್ನು ಕುಡಿದು ಕೆಲವರು ನಗುತ್ತಾ ಇದ್ರು, ಕೆಲವರು ವಿಪರೀತವಾಗಿ ಮಾತಾಡ್ತಾ ಇದ್ರು, ಸಂತೋಷ ಅತಿರೇಕದಿಂದ ನರ್ತನ ಮಾಡ್ತಾ ಇದ್ರು ಕೆಲವರು. ಕೇಚಿತ್ ಗಾಯಂತಿ ಚ ಶುಭಾಶುಭಾನ್, ಒಳ್ಳೆಯ ಮಾತುಗಳನ್ನ ಸಂಗೀತದ ರೂಪದಲ್ಲಿ ಹೇಳ್ತಾ ಇದ್ರು ಕೆಲವರು, ಕೆಲವರು ಕೆಟ್ಟದನ್ನ ಹೇಳ್ತಾ ಇದ್ರು, ಕಲಹ ಮಾಡ್ತಾ ಇದ್ರು, ಪರಸ್ಪರ ಹೊಡೆದಾಡ್ತಾ ಇದ್ರು, ಓಡ್ತಾ ಇದ್ರು, ಬೀಳ್ತಾ ಇದ್ರು, ಅಯುಕ್ತವಾದ ಮಾತನಾಡ್ತಾ ಇದ್ರು. ನಗ್ನಾಹ ವಿಕ್ಷಿಪ್ಯ ಗಾತ್ರಾಣಿ, ನಗ್ನರಾಗಿ ಮೈ ಮೇಲೆ ಸರಿಯಾದ ವಸ್ತ್ರ ಆಭರಣವಿಲ್ಲದೆ ಮೈ ಚೆಲ್ಲಿ ಎಚ್ಚರ ತಪ್ಪಿ ಬಿದ್ದಿರ್ತಿದ್ರು, ಸತ್ತವರಂತೆ ಬಿದ್ದಿರ್ತಿದ್ರು. ಹೀಗೆ ಇದೆಲ್ಲವೂ ಕೂಡ ಪಾನದ ಒಂದು ಪರಿಣಾಮ. ಆ ಪಾನ, ಮದ್ಯಪಾನ ಅಂತನ್ನೋದು ಆ ಮನುಷ್ಯನ ಬುದ್ಧಿಯನ್ನ, ಧೈರ್ಯವನ್ನ, ನಾಚಿಕೆ ಎಲ್ಲವನ್ನೂ ಕೂಡ ಕಳೆದು ಹಾಕಿಬಿಡ್ತದೆ. ಧೃತಿಂ ಲಜ್ಜಾಂಚ ಬುದ್ಧಿಂಚ ಪಾನಂ ಪೀತಂ ಪ್ರಣಾಶಯೇತ್ ತಸ್ಮಾನ್ ನರಾಹ ಸಂಭವಂತಿ ನಿರ್ಲಜ್ಜಾಹ ನಿರಪತ್ರಪಾಹ. ಬುದ್ಧಿ ಕಳ್ಕೋತಾರೆ, ಬಲವನ್ನು ಕಳ್ಕೋತಾರೆ, ಇನ್ನೂ ಮತ್ತಷ್ಟು ಪಾನ ಮಾಡಬೇಕು ಅನ್ನುವಂಥ ಹಂಬಲವನ್ನೇ ಬೆಳೆಸ್ಕೋತಾ ಹೋಗ್ತಾರೆ. ಯಾವತ್ತೂ ಆ ಪಾನದ ಕುರಿತಾಗಿ ಮಾತಾಡ್ತಾ ಇರ್ತಾರೆ. ಏನ್ ಕಾರ್ಯ ಮಾಡಿದ್ರು ಆ ದುಶ್ಚಟವನ್ನು ಪೂರೈಸಿಕೊಳ್ಳುವ ಕಾರ್ಯವನ್ನೇ ಮಾಡ್ತಿರ್ತಾರೆ. ಯಾರು ತಮ್ಮ ಹತ್ರ ಬಂದು ಸ್ವಲ್ಪ ಪಾನ ಮಾಡಿಸ್ತೀವಿ ಬನ್ರಿ, ಕುಡಿಸ್ತೀವಿ ಬನ್ರಿ ಅಂತ ಕುಡಿಸೋರು ಇರ್ತಾರೆ, ಅಂಥವ್ರಿಗೆ ದಾಸರಾಗ್ತಾರೆ. ಪಾನಪಾನಾಂ ಪ್ರೇಷ್ಯಕರಾಹ ಪಾನಪಾಸ್ತು ಅಭವನ್ ಭೃಷಂ. ತದಾ ಪ್ರವೃತ್ತಿ ವೈ ಲೋಕೆ ನೀಚೈಃ ಪಾನವಶೈಃ ನರೈಃ ಕಾರಯಂತಿ ಚ ಕರ್ಮಾಣಿ ಬುದ್ಧಿವಂತಸ್ತು ಅಪಾನಪಾಹ. ಯಾರು ಪಾನ ಮಾಡೋದಿಲ್ವೋ, ಆ ಪಾನ ಮಾಡದೇ ಇರುವಂಥವರು ಯಾರು ಪಾನದ ಚಟಕ್ಕೆ ಒಳಗಾಗಿರ್ತಾರೆ ಅವ್ರ ಕಡೆಯಿಂದ ಕೆಲಸಗಳನ್ನು ಮಾಡಿಸಿಕೊಳ್ಳುವುದನ್ನ ಪ್ರಾರಂಭಿಸಿದರು. ವೈಷ್ಣವ ಪಾಠದಲ್ಲಿ ಕಾಕೃತ್ವಂ ಅಂತಿದೆ. ಆ ಕಾಕೃತ್ವಂ ಅನ್ನುವ ಶಬ್ದಕ್ಕೆ ಲಕ್ಷಾಲಂಕಾರದಲ್ಲಿ ಕಾಕೃತ್ವಂ ಅಥವಾ ದಾಸತ್ವಂ ಅನ್ನೋಲ್ಲಿ ಕಾಕೃತ್ವಂ ಅಂದ್ರೆ ಕಾ ಅಂತಂದ್ರೆ ಕೆಟ್ಟದ್ದು ಅಂತ ಅರ್ಥ, ಕೃತ್ ಅಂದ್ರೆ ಕೆಟ್ಟ ಕೆಲಸವನ್ನು ಮಾಡುವಂಥವನು. ಕಾಕೃತಃ ಭಾವ ಕಾಕೃತ್ವಂ, ಅದರಿಂದ ಕೆಟ್ಟ ಕೆಲಸವನ್ನು ಮಾಡುವವನು ಅಂತ ಅರ್ಥ ಆಗ್ತದೆ. ಆದ್ರೆ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಮತ್ತು ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ ಕಾಕುತ್ವಂ ಅಂತ, ಈ ಕಾಕೃತ್ವಂ ಅನ್ನೋ ಪಾಠದ ಬದಲಾಗಿ ಕಾರುತ್ವಂ ಅಂತ ಪಾಠ ಇದೆ. ಈ ಕಾರುತ್ವಂ ಅನ್ನೋ ಪಾಠವೇ ಹೆಚ್ಚು ಒಳ್ಳೆಯದು ಅಂತ ನನಗೆ ಕಾಣಿಸೋದು. ಕಾರುತ್ವ ಅಂದ್ರೆ ಏನರ್ಥ? ಕಾರು ಅಂತಂದ್ರೆ ಈ ಬಡಿಗ ಇತ್ಯಾದಿ ಕೆಲಸಗಳನ್ನು ಮಾಡುವವರು ಅಂತ ಒಂದು ಅರ್ಥ ಇದೆ. ಹಿಂದೊಂದ್ ಕಡೆ ಇಲ್ಲೇ ಅನುಶಾಸನ ಪರ್ವದಲ್ಲೇ ಬಂದಿತ್ತು. ಅಲ್ಲಿ ಕಾರು ಅಂತಂದ್ರೆ ಯಾವುದೇ ರೀತಿಯಾದಂತಹ ದೈಹಿಕ ಕಾರ್ಯವನ್ನು ಮಾಡುವಂಥವನು, ಫಿಸಿಕಲ್ ವರ್ಕ್ ಮಾಡುವಂಥವನು, ಇನ್ನೊಬ್ರು ಹೇಳಿದ ಕಾರ್ಯಗಳನ್ನು ಮಾಡುವಂಥವನು ಅಂತ ಅದರ ಅರ್ಥ ಆಗ್ತದೆ. ಆದ್ರಿಂದ ಕಾಕೃತ್ವಂ ಅನ್ನೋ ಪಾಠಕ್ಕಿಂತ ಕಾರುತ್ವಂ ಅನ್ನೋ ಪಾಠ ಒಳ್ಳೆಯದು. ಈ ಬುದ್ಧಿವಂತರಾದಂತಹ ಪಾನ ಮಾಡದೇ ಇದ್ದವರು ಈ ಪಾನ ಮಾಡುವವರ ಕಡೆಯಿಂದ ತಮಗೆ ಬೇಕಾದ ಕೆಲಸಗಳನ್ನು ಮಾಡಿಸ್ಕೋತಾರೆ. ಹಗ್ಗಕ್ಕೆ ಬದ್ಧವಾದ ಪಶುವಿನಂತೆ ಎಲ್ಲಾ ಕಾರ್ಯಗಳನ್ನು ಈ ಕೆಳಗಿನವರು ಮಾಡ್ತಾ ಹೋಗ್ತಾರೆ, ಆ ಮೇಲಿನವರು ಮಾಡಿಸ್ತಾ ಹೋಗ್ತಾರೆ ಅಂತ ಅರ್ಥ ಅದಕ್ಕೆ. ಆದ್ರಿಂದ ಕಾರುತ್ವ ಅಂತ ಪಾಠ ಇಟ್ಕೊಂಡು ಅದಕ್ಕೆ ಫಿಸಿಕಲ್ ವರ್ಕ್ ಮಾಡುವಿಕೆ ಅಂತ ಅರ್ಥ ಇಟ್ಕೊಳ್ಳೋದು ಯೋಗ್ಯ ಅಂತ ನನಗೆ ಕಾಣಿಸ್ತದೆ. ಪಾನ ಮಾಡುವವರು ಮದಾಂಧರಾಗಿ ಬುದ್ಧಿ ಕಳ್ಕೊಂಡು ಮತ್ತೆ ಪಾಪ ಮಾಡ್ತಾ ಹೋದ್ರು ಕೆಲವರು ಅದರಲ್ಲೇ ತಮ್ಮ ದುಶ್ಚಟವನ್ನು ಕಳ್ಕೊಂಡ್ರು ಅಂತ ಕೂಡ ನಾವು ಹೀಗೆ ತಿಳ್ಕೋಬಹುದು. ಲೋಕದಲ್ಲಿ ಅವಮಾನ ಆಗ್ತದೆ ಪಾನ ಮಾಡುವವನಿಗೆ, ಸ್ನೇಹಿತರನ್ನ ಕಳ್ಕೋತಾನೆ,
ಅಶುದ್ಧನಾಗಿರ್ತಾನೆ, ಸರ್ವಭಕ್ಷಕನಾಗ್ತಾನೆ. ಬಂಧುಗಳು ಕೂಡ ಆತನನ್ನ ತಿರಸ್ಕರಿಸ್ತಾರೆ. ವಿನಷ್ಟು ಜ್ಞಾನ ವಿಭ್ರಹ, ಹೀಗೆ ಕಲಹ ಮಾಡ್ತಾನೆ. ಯಾವತ್ತೂ ಕೂಡ ತೀಕ್ಷ್ಣವಾದ ಮಾತನಾಡ್ತಾನೆ. ಗುರುಗಳನ್ನು ಕೂಡ ಅತಿ ವದೇತ್, ಆ ಗುರುಗಳಿಗೂ ಕೂಡ ಯಾವುದನ್ನು ಮಾತನಾಡಬಾರದು, ಯಾವುದನ್ನು ಮಾತನಾಡಬೇಕು ಅನ್ನುವ ಆಲೋಚನೆ ಇಲ್ಲದೆ ಅವರಿಗೆ ಪ್ರತಿಯಾಗಿ ಅವಮಾನಕ್ಕೆ ಕಾರಣವಾದಂತಹ ಮಾತುಗಳನ್ನಾಡ್ತಾನೆ. ಪರಸ್ತ್ರೀಯರನ್ನ ಅವಮಾನಿಸ್ತಾನೆ. ಸಂವಿಧಂ ಕುರುತೆ ಶೌಂಡೈಹಿ ನ ಕೃಣೋತಿ ಹಿತಂ ಕ್ವಚಿತ. ಅತ್ಯಂತ ದೊಡ್ಡವರ ಜೊತೆಯಲ್ಲಿ ತುಂಬಾ ಸಲುಗೆಯಿಂದ ವರ್ತಿಸ್ಲಿಕ್ಕೆ ಹೋಗ್ತಾನೆ ಅಂತ ಅದಕ್ಕೆ ಅರ್ಥ. ಶೌಂಡರು ಅಂತಂದ್ರೆ ದಾನ, ಶೌಂಡ ಇತ್ಯಾದಿ ಶಬ್ದಗಳನ್ನು ಕೇಳಿರ್ತೇವೆ. ಶೌಂಡರು ಅಂದ್ರೆ ಅಂತ ಒಂದು ನಿರ್ದಿಷ್ಟ ವಿದ್ಯೆ ಅಥವಾ ನಿರ್ದಿಷ್ಟವಾದಂತಹ ವಿಭಾಗದಲ್ಲಿ ತಜ್ಞನಾದವನು ಅಂತ ಅರ್ಥ, ಅಥವಾ ಧನಾಢ್ಯರಾದವರು ಅಂತ ಈಗನೂ ಅರ್ಥ ಆಗಬಹುದು. ಅಂಥವ್ರ ಜೊತೆಗೆ ಇವನ ವರ್ತನೆ ಇರ್ತದೆ. ಅಂಥವ್ರ ಜೊತೆಯಲ್ಲಿ ತನ್ನ ಅಂತಸ್ತನ್ನ, ತನ್ನ ಸ್ಟೇಟಸ್ ಅನ್ನು ಮರೆತು ಅಂಥವ್ರ ಜೊತೆಗೂ ಕೂಡ ವರ್ತಿಸುವ ಹೋಗ್ತಾನೆ. ಆ ಮೂಲಕ ಕ್ಷುಲ್ಲಕನಾಗ್ತಾನೆ ಅಂತ ಅದರ ಅರ್ಥ. ಇವೆಲ್ಲ ಅನೇಕ ದೋಷಗಳು ಈ ಪಾನದ್ದು. ಆದ್ರಿಂದ ಸಜ್ಜನರು ಯಾವತ್ತೂ ಕೂಡ ಪಾನದಿಂದ ದೂರ ಇದ್ದಾರೆ. ಪಾನವನ್ನ ಮಾಡಿದ್ರಿಂದ ಏನೇನು ದೋಷಗಳು ಬರ್ತವೆ ಅಂತ ಅನ್ನೋದನ್ನೆಲ್ಲ ಈಗ ನಿನಗೆ ಹೇಳಿದ್ದೇನೆ. ಈ ಕಥೆಯನ್ನು ಕೂಡ ಒಂದು ಸಾಂಕೇತಿಕವಾಗಿ ತಗೊಳ್ಬೇಕು ಅಂತ ಅನಿಸ್ತದೆ ನನಗೆ. ಯಾರೋ ಕೆಲಸ ಮಾಡುವವರು ಸಿಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಯಜ್ಞಾದಿಗಳೆಲ್ಲವೂ ಕೂಡ ನಿಂತು ಹೋಗಬೇಕು ಅಂತೇನಿಲ್ಲ. ತಾವೇ ಪರಸ್ಪರ ಸಹಕಾರದಿಂದ ಯಜ್ಞವನ್ನು ಮಾಡಬಹುದು. ಎಲ್ಲರೂ ವಿವೇಕಿಗಳಾಗಿದ್ರು, ಎಲ್ಲರೂ ಧರ್ಮಪರರಾಗಿದ್ರು ಅಂತ ಬಂತು. ಹಾಗಿದ್ದಾಗ ಆ ಕಾರ್ಯವನ್ನು ಮಾಡಲಿಕ್ಕೆ ತಮ್ಮ ಪರಸ್ಪರ ಸಹಕಾರದಿಂದಲೇ ಅವರು ಕಾರ್ಯಗಳನ್ನು ಮಾಡ್ತಾ ಆ ಮೂಲಕ ಅವರು ಮುಂದುವರಿಬಹುದು. ಈ ಸತ್ಕಾರ್ಯಗಳನ್ನು ಮುಂದುವರಿಸಬಹುದು. ಯಜ್ಞಾದಿಗಳೇ ಇಲ್ಲದೇ ಇರುವಂತಹ ಪರಿಸ್ಥಿತಿ ಬಂತು ಅಂತನ್ನುವುದು ಒಂದು ಮಟ್ಟಿಗೆ ಸಾಂಕೇತಿಕವಾಗಿದೆ. ಪಾನದ ಒಂದು ದುಶ್ಚಟ ಯಾಕೆ ಈ ಜಗತ್ತಿನಲ್ಲಿ ಬಂದಿತು ಅಂತನ್ನುವುದನ್ನು ಹೇಳುವುದನ್ನ ಈ ಒಂದು ಶೈಲಿಯಲ್ಲಿ ಹೇಳಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ಅಲ್ಲಿ ಅಕ್ಷರಶಃ ಆ ಮಾತನ್ನು ಸ್ವೀಕಾರ ಮಾಡುವುದು ಅನಗತ್ಯ ಅಂತ ನನ್ನ ಆಲೋಚನೆ ಇದ್ರ ಬಗ್ಗೆ. ಮುಂದೆ ಶಿವ ಮುಂದಿನ ಅಧ್ಯಾಯದಲ್ಲಿ, ವೈಷ್ಣವ ಪಾಠದಲ್ಲಿ ಮತ್ತೆ ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ ಮುಂದಿನ ಅಧ್ಯಾಯ ಪ್ರಾರಂಭ ಕಾಣ್ತದೆ. ವಾವಿಲ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಅದೇ 128ನೇ ಅಧ್ಯಾಯ ಮುಂದುವರೆದಿದೆ. ಒಂದು ಪುಣ್ಯದ ಕುರಿತಾಗಿ ನಿನಗೆ ವರ್ಣನೆ ಮಾಡ್ತೇನೆ, ಕೇಳು. ಈ ಸುಕೃತನೂ ಕೂಡ, ಪುಣ್ಯ ಕಾರ್ಯವೂ ಕೂಡ 3 ವಿಧ: ಔಪರಮಿತ, ಮತ್ತೆ ನಿರುಪದ್ರವ ಮತ್ತು ಸ್ವೋಪಕರಣ ಅಂತ ಹೀಗೆ 3 ರೀತಿಯಾಗಿದೆ. ನಿವೃತ್ತಿ ಪಾಪಕರ್ಮಭ್ಯ ತದ ಔಪರಮಿತಂ ವಿದುಹು. ಪಾಪಕರ್ಮಗಳಿಂದ ದೂರ ಇದ್ರೆ ಅದಕ್ಕೆ ಔಪರಮಿತ ಅಂತ ಹೇಳ್ತಾರೆ. ಉಪರಮ ಅಂದ್ರೂ ಕೂಡ ದೂರ ಇರೋದು ಅಂತಾನೆ ಅರ್ಥ. ಮನಸ್ಸಿನಿಂದ, ವಾಣಿಯಿಂದ, ಶರೀರದ ಮೂಲಕ ಏನೇನು ದೋಷಗಳನ್ನು ಮಾಡಬಹುದು, ಅವುಗಳೆಲ್ಲವನ್ನೂ ಕೂಡ ಅವುಗಳೆಲ್ಲದರಿಂದ ಮನುಷ್ಯ ಉಪರತನಾಗಬೇಕು, ಶಾಂತನಾಗಬೇಕು, ದೂರ ಇರಬೇಕು. ಆಗ ಜೀವ ಎಲ್ಲ ರೀತಿಯಾದಂತಹ ಕಲ್ಯಾಣವನ್ನು ಪಡಿತಾನೆ. ಪ್ರಥಮಂ ವರ್ಜಯೇ ದೋಷಾನ್. ಇದೊಂದು ಮನುಷ್ಯನಿಗೆ ದೋಷಗಳನ್ನು ಹೇಗೆ ಬಿಡಬೇಕು ಅಂತ ವರ್ಣಿಸುವಂತಹ ಒಂದು ಭಾಗ ಅದು. ಎಲ್ಲ ದೋಷಗಳನ್ನು ಕೂಡ ಮನುಷ್ಯ ಪರಿತ್ಯಜಿಸಬೇಕು. ಯುಗಪತ್ ಪೃಥಗೇವ. ತನ್ನಲ್ಲಿರುವ ದೋಷಗಳಿಂದ ಎಲ್ಲವನ್ನೂ ಕೂಡ ಒಂದೇ ಕಾಲಕ್ಕೆ ಕಳ್ಕೊಳ್ಳುವುದಾಗದೆ ಹೋದ್ರೆ ಪ್ರತ್ಯೇಕವಾಗಿ ನಿಧಾನವಾಗಿ ಆ ದೋಷಗಳನ್ನೆಲ್ಲವನ್ನು ಕೂಡ ಆತ ಕಳ್ಕೊಳ್ಬಹುದು. ತಥಾ ಧರ್ಮಮವಾಪ್ನೋತಿ ದೋಷತ್ಯಾಗೋ ಹಿ ದುಷ್ಕರ. ಸಾಮಾನ್ಯವಾಗಿ ದೋಷಗಳನ್ನು ಬಿಡಬೇಕು ಅಂತ ನಾವು ಆಲೋಚನೆ ಮಾಡಬಹುದು, ಅಥವಾ ಮತ್ತೊಬ್ಬರಿಗೆ ಉಪದೇಶವನ್ನಾದರೂ ಮಾಡಬಹುದು. ಆದ್ರೆ ದೋಷತ್ಯಾಗ ಅಂತ ಯಾವತ್ತೂ ಕೂಡ ಬಹಳ ದುಷ್ಕರ.
ದೋಷ ಸಾಕಲ್ಯ ಸಂತ್ಯಾಗ ಮುನಿರ್ಭವತಿ ಮಾನವ. ಎಲ್ಲ ದೋಷಗಳನ್ನು ಬಿಟ್ಟುಬಿಟ್ರೆ ಆ ಮಾನವ ಮುನಿಯಾಗಿ ಬಿಡ್ತಾನೆ. ಎಲ್ಲಾ ಮಾನವರು ಮುನಿಗಳ ಆಧಾರ ಹೇಗೆ? ಅದು ಜಗತ್ತಿನ ರೀತಿ ನೀತಿಗೆ ವಿರುದ್ಧವಾಗುತ್ತದೆ. ಆದ್ದರಿಂದ ಈ ಒಮ್ಮೆಲೆ ಎಲ್ಲ ದೋಷಗಳನ್ನು ಪರಿತ್ಯಜಿಸುವುದು ಬಹಳ ಕಷ್ಟ ಸಾಧ್ಯವಾದದ್ದು. ಆದ್ರೆ ಮನುಷ್ಯ ತನ್ನಲ್ಲಿ ದೋಷಗಳು ಇವೆ ಅಂತನ್ನೋದಾದ್ರೂ ಅಷ್ಟನ್ನಾದ್ರೂ ಪ್ರಾಥಮಿಕವಾಗಿ ತಿಳ್ಕೋಬೇಕು. ಇನ್ನೊಬ್ಬರಲ್ಲಿಯೇ ದೋಷಗಳನ್ನ ಕಾಣುವುದಕ್ಕಿಂತ ತನ್ನಲ್ಲೂ ದೋಷಗಳಿವೆ, ಆ ದೋಷಗಳನ್ನ ಬಿಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಇವತ್ತು ಏನು ನನ್ನ ದೋಷಗಳಿದ್ದವು, ಕಾಯೇನ ವಾಚ ಮನಸ ನಾನೇನು ತಪ್ಪುಗಳನ್ನು ಇವತ್ತು ಎಸಗಿದೆ ಅನ್ನೋದನ್ನೆಲ್ಲ ಆಲೋಚನೆ ಮಾಡಿ ನಾಳೆ ಅವುಗಳನ್ನು ಪೂರ್ಣವಾಗಿ ಬಿಡುವುದಾಗದೆ ಹೋದರೂ ಕೂಡ ಅವುಗಳ ತೀವ್ರತೆಯನ್ನು ಕಡಿಮೆ ಮಾಡಬೇಕು. ಕಾಮಕ್ರೋಧಗಳಿಂದ ತುಂಬಿದವನು ಮನುಷ್ಯ. ಅವನ ಈ ಜೀವ ಅಂತನ್ನೋದು ಶರೀರ ಮನಸ್ಸುಗಳಿಂದ ಬದ್ಧವಾಗಿದೆ, ಸತ್ವರಜಸ್ತಮೋ ಗುಣಗಳಿಂದ ಇದು ಬದ್ಧವಾಗಿದೆ. ಹಾಗೆ ಒಮ್ಮೆಲೆ ಎಲ್ಲವನ್ನೂ ಕೂಡ ನಾನು ಬಿಡ್ತೇನೆ ಅಂತನ್ನುವುದು ಅವನಿಗೆ ಸಾಧ್ಯವೂ ಆಗ್ಲಿಕ್ಕಿಲ್ಲ. ಆದರೂ ಭಗವಂತನನ್ನು ಪ್ರಾರ್ಥಿಸಬೇಕಷ್ಟೆ. ಆ ಮೂಲಕ ಮುನಿಯಾಗುವ ಪ್ರಯತ್ನವನ್ನು ಮನುಷ್ಯ ಮಾಡಬೇಕು. ಸೌಕರ್ಯಂ ಪಶ್ಯ ಧರ್ಮಸ್ಯ, ಇದು ಒಂದು ತುಂಬಾ ಸುಂದರವಾದಂತಹ ಶ್ಲೋಕ. ನಾವು ಮೇಲಿನ ಮೇಲೆ ಮನನ ಮಾಡಬೇಕಾದಂತ. ಕಾರ್ಯಾರಂಭ ಧೃತೇಪಿ ಚ ಆತ್ಮನ ಸ್ಥಾಪನಾ ಮಾತ್ರ ಲಭಂತೆ ಸ್ವಕೃತಂ ಸುಖಂ. ಕಾರ್ಯವನ್ನ ಮನುಷ್ಯ ಸತ್ಕಾರ್ಯವನ್ನ ಮಾಡಬೇಕು ಅಂತ ಆಲೋಚನೆ ಮಾಡಿರ್ತಾನೆ. ಆದ್ರೆ ಆ ಸತ್ಕಾರ್ಯವನ್ನು ಮಾಡ್ಲಿಕ್ಕೆ ಆಗದೆ ಹೋದ್ರೆ ಕಾರ್ಯಾರಂಭ ಧೃತೆ ಆದ್ರೆ ಆತ್ಮನಃ ಸ್ಥಾಪನಾ ಮಾತ್ರೇಣ ದುಷ್ಕರ್ಮಗಳ ಕಡೆಗೆ ತನ್ನ ಮನಸ್ಸು ಹೋಗದೆ ಇರುವಂತೆ ಅಷ್ಟಾದ್ರೂ ಆಲೋಚನೆ ಮಾಡಬೇಕು. ಆತ್ಮೋಪಲಬ್ಧೋಪ ಪ್ರಮಾತ್ ಲಭಂತೆ ಸುಕೃತಂ ಪರಂ ಅಂತ ಬೇರೆ ಕಡೆ ಪಾಠ ಇದೆ. ಆತ್ಮನ ಸ್ಥಾಪನಾ ಮಾತ್ರ ಅಂತೇನು ಈಗ ವೈಷ್ಣವ ಪಾಠದಲ್ಲಿದೆ. ತನ್ನ ವ್ಯಕ್ತಿತ್ವವನ್ನು ತಾನು ಜಾರಿ ಹೋಗದಂತೆ ತಡೆ ಹಿಡಿದುಕೊಳ್ಳಬೇಕು, ಕೆಟ್ಟ ಕಾರ್ಯದ ಕಡೆಗೆ ಅದು ಹೋಗದಂತೆ ತಡೆ ಹಿಡಿಬೇಕು ಅಂತ ಅರ್ಥ ಇದೆ. ಬೇರೆ ಪಾಠಗಳಿಗೆ ಅನುಸಾರವಾಗಿ ಆತ್ಮಾಚ ಲಬ್ಧೋ ಪರಮಃ ಲಭಂತೆ ಸುಕೃತಂ ಪರಂ. ಉಪರಮ ಮನುಷ್ಯನಿಗೆ ತನ್ನ ವ್ಯಕ್ತಿತ್ವದ ಒಂದು ಹಿಡಿತವನ್ನಾದರೂ ಸಾಧಿಸಲಿಕ್ಕೆ ಪ್ರಯತ್ನ ಪಡಬೇಕು. ಸತ್ಕಾರ್ಯವನ್ನು ಮಾಡುವುದು ಇನ್ನೂ ಮುಂದಿದೆ, ಆದ್ರೆ ದುಷ್ಕೃತ್ಯಗಳಿಗೆ ಹೋಗದೇ ಇರುವಂತೆ ತಡೆಯಬೇಕು. ಹಾಗೊಂದು ಅರ್ಥ ಚೆನ್ನಾಗಿದೆ. ಪಾಠ ಯಾವುದು ಅಂತ ತೀರ್ಮಾನಿಸುವುದು ಕಷ್ಟ, ಆದ್ರೂ ಹೀಗೆ ಹೇಳಬಹುದು. ಇದನ್ನ ಗೀತಾ ಪ್ರಸ್ಥಾನದಲ್ಲಿ ನಾವು ಬೇರೆ ಬೇರೆ ಕಡೆ ನೋಡಿದ್ದೇವೆ. ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ ಅಂತ. ಮನುಷ್ಯ ಸತ್ಕರ್ಮಗಳನ್ನು ಮಾಡಬೇಕು, ದುಷ್ಕರ್ಮಗಳನ್ನು ಮಾಡಬಾರದು ಅಂತೆಲ್ಲ ಪ್ರಯತ್ನ ಮಾಡ್ತಾ ಇರ್ತಾರೆ. ಕೆಲವರು ಪ್ರಯತ್ನ ಪಡ್ತಾರೆ, ಕೆಲವರು ಕೇವಲ ಇಚ್ಛೆ ಪಡ್ತಾರೆ, ಕೆಲವರು ಇಚ್ಛೆಯನ್ನು ಪಡೋದಿಲ್ಲ, ಪ್ರಯತ್ನವನ್ನು ಪಡೋದಿಲ್ಲ. ಕೆಲವರು ಅದರಲ್ಲಿ ಯಶಸ್ಸು ಕಾಣ್ತಾರೆ, ಕೆಲವರಿಗೆ ಅದರಲ್ಲಿ ಯಶಸ್ಸು ಸಿಗೋದಿಲ್ಲ. ಆದರೂ ಭಗವಂತನ ಕುರಿತಾದಂತಹ ಭಗವಂತನನ್ನು ನಮಗೆ ತಿಳಿಸಿಕೊಡುವಂತಹ ಒಂದು ಧರ್ಮ ಏನಿದೆ, ಈ ಧರ್ಮದಲ್ಲಿ ಒಂದು ಸಣ್ಣ ಹೆಜ್ಜೆ ನಾವಿಟ್ಟರೂ ಕೂಡ ಅಥವಾ ಇಚ್ಛಾವ ಇಂಥ ಒಂದು ಕಾರ್ಯವನ್ನು ಮಾಡಬೇಕಾಗಿತ್ತು, ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನುವಂಥ ಇಚ್ಛೆ ಇದ್ರು, ಇಚ್ಛಾವ ನ ವಿಷ್ಣು ಧರ್ಮೇ ನ ನಿಷ್ಫಲ. ಅದು ಯಾವತ್ತೂ ಭಗವಂತನ ಈ ಧರ್ಮ ಮಾರ್ಗದಲ್ಲಿ, ಭಗವಂತ ನಮಗೆ ಉಪದೇಶಿಸಿಕೊಟ್ಟಂತಹ ಧರ್ಮ ಮಾರ್ಗದಲ್ಲಿ ಅದು ಯಾವತ್ತೂ ವ್ಯರ್ಥ ಅಲ್ಲ. ಅಂತೂ ಸದಾಲೋಚನೆಗಳು ಬೇಕು ಮನುಷ್ಯನಿಗೆ. ಕೇವಲ ದುರಾಲೋಚನೆಗಳನ್ನ ಮನುಷ್ಯ ಬೆಳೆಸ್ತಾ ಹೋಗಬಾರದು. ದುರಾಲೋಚನೆಗಳನ್ನು ದೂರ ಇಟ್ಟು ಸತ್ಕಾರ್ಯಗಳನ್ನು ಮಾಡುವಂತ ಪ್ರವೃತ್ತಿಯನ್ನು ಮುಂದುವರಿಸಬೇಕು. ಇದು ಧರ್ಮದ ಸೌಕರ್ಯ, ಇದನ್ನು ಗಮನಿಸುವಂತ. ಸ್ವಲ್ಪ ಮಾಡಿದೆವು, ಮತ್ತೆ ನಮ್ಮ ಮನಸ್ಸು, ನಮ್ಮ ವ್ಯಕ್ತಿತ್ವ ಅದಕ್ಕೆ ಅನುಕೂಲ ಆಗಲಿಲ್ಲ, ಅದರಿಂದ ಮತ್ತೆ ನಾವು ಜಾರಿ ಬಿದ್ದೆವು, ಆದ್ರಿಂದ ಇದರಿಂದೆಲ್ಲ ಏನು ಲಾಭ, ಇದನ್ನೆಲ್ಲ ಯಾಕೆ ಮಾಡಬೇಕು, ಇದು ಬೇಡವೇ ಬೇಡ, ಇದ್ರ ಗೊಡವೇನೇ ಬೇಡ ಅಂತ ಮನುಷ್ಯ ದೂರ ಹೋಗಬಾರದು. ಧರ್ಮ ಮಾಡುವುದರಲ್ಲಿ ಒಂದು ತುಂಬಾ ದೊಡ್ಡ ಸೌಕರ್ಯ ಇದೆ, ಆ ಸೌಕರ್ಯವನ್ನು ಗಮನಿಸಬೇಕು ಅಂತ ಅದರ ತಾತ್ಪರ್ಯ. ಧರ್ಮ ಹೇಗಾದರೂ ಮಾಡಿ ಧರ್ಮವನ್ನು ಮಾಡುವುದರಲ್ಲಿ ಮನುಷ್ಯನ ಆಸಕ್ತಿಯನ್ನು ಬೆಳೆಸುವುದು ಶಾಸ್ತ್ರಕಾರರ ಉದ್ದೇಶ.
ಅಹೋ ನೃಶಂಸಾಃ ಪಚ್ಯಂತೆ ಮಾನುಷಾಃ ಸ್ವಲ್ಪ ಬುದ್ಧಯಃ ಯೇ ತಾದೃಶಂ ನ ಬುದ್ಧ್ಯಂತೆ ಆತ್ಮಾಧೀನಂ ಚ ನಿರ್ವೃತಾಃ. ಜಗತ್ತಿನಲ್ಲಿ ಕ್ರೂರಿಗಳಾದಂತಹ ಮನುಷ್ಯರಿದ್ದಾರೆ, ದುಷ್ಟರಿದ್ದಾರೆ. ನರಕದಲ್ಲಿ ನಾಳೆ ಅವರನ್ನು ತಗೊಂಡೋಗಿ ಬೇಯಿಸ್ತಾರೆ. ಇದು ತುಂಬಾ ದುಃಖದ ಸಂಗತಿ. ಅವರನ್ನು ನೋಡಿದ್ರೆ ಸಂಕಟ ಅನಿಸ್ತದೆ ನಮಗೆ ಶಾಸ್ತ್ರಕಾರರಿಗೆ. ಯೇ ತಾದೃಶಂ ನ ಬುದ್ಧ್ಯಂತೆ ಆತ್ಮಾಧೀನಂ ಚ ನಿರ್ವ್ಯಯಂ. ಈ ಅಹೋ ನೃಶಂಸಾಃ ಪಚ್ಯಂತೆ ಮಾನುಷ ಸ್ವಲ್ಪ ಬುದ್ಧಯ ಅಂತ ಅನ್ನೋದು ಎರಡೂ ಪಾಠಗಳಲ್ಲೂ ಕೂಡ ಸಮಾನವಾಗಿ ಕೇಳಿ ಬರ್ತದೆ. ಏತಾದೃಶಂ ನ ಬುದ್ಧ್ಯಂತೆ ಆತ್ಮಾಧೀನಂ ಚ ನಿರ್ವ್ಯಥಾಹ ಅಂತ ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿದೆ. ಅದು ಏತಾದೃಶಂ ಅಂದ್ರೆ ಇಂತಹ ಅಂತ ಏ ಸ್ವರ ಅದು. ಇಲ್ಲಿ ಏ ತಾದೃಶಂ ನ ಬುದ್ಧಿಂತೆ ವೈಷ್ಣವ ಪಾಠದಲ್ಲಿರೋ ಪಾಠ ಚೆನ್ನಾಗಿದೆ. ಆತ್ಮಾಧೀನಂ, ತಾವು ಧರ್ಮಾಚರಣೆ ಮಾಡಬಹುದಿತ್ತು ಈ ಜಗತ್ತಿನಲ್ಲಿ, ಮಾಡಿದ್ರೆ ನರಕಕ್ಕೆ ಹೋಗ್ತಿರ್ಲಿಲ್ಲ. ಧರ್ಮಾಚರಣೆ ಮಾಡ್ಲಿಕ್ಕೆ ಏನ್ ಕಷ್ಟ ಇತ್ತು ಇವರಿಗೆ? ನಿರ್ವ್ಯಯಂ, ಏನು ಖರ್ಚಿರ್ಲಿಲ್ಲ ಅದರಲ್ಲಿ. ಆದ್ರೆ ಧರ್ಮಾಚರಣೆ ಮಾಡುವ ಮನಸ್ಸೇ ಅವರಿಗೆ ಬರಲಿಲ್ಲ. ಆದ್ರಿಂದ ಮರಣದ ಬಳಿಕ ದುರ್ಗತಿಗೆ ಅವರು ಹೋಗುವಂತಾಯ್ತು. ದುಷ್ಕೃತ ತ್ಯಾಗ ಮಾತ್ರೇಣ ಪದಮೂರ್ಧ್ವಂ ಹಿ ಲಭ್ಯತೆ. ಒಂದು ಸ್ವಲ್ಪ ನಾವು ನಮ್ಮ ದುರ್ಗುಣಗಳನ್ನ ದುಷ್ಕೃತ್ಯಗಳನ್ನ ತ್ಯಾಗ ಮಾಡಿದ್ರೆ ಮನುಷ್ಯ ಊರ್ಧ್ವ ಸ್ಥಾನವನ್ನ ಹೊಂದುತ್ತಾನೆ. ಪಾಪಭೀರುತ್ವ ಮಾತ್ರೇಣ ದೋಷಾಣ ಪರಿವರ್ಜನಾತ್. ಸ್ವಲ್ಪ ಪಾಪಗಳಿಗೆ ಹೆದರುವುದನ್ನು ರೂಢಿಸ್ಕೋಬೇಕು ಮನುಷ್ಯ, ದೋಷಗಳನ್ನು ದೂರ ಇಡಬೇಕು. ಅದರಿಂದಲೇ ಸತ್ಫಲ ಇದೆ. ಇನ್ನು ಪೂರ್ಣವಾಗಿ ಧರ್ಮಾಚರಣೆ ಮಾಡಿದ್ರೆ ಗತಿ ಏನು? ಇದು ಮನುಷ್ಯ ಹೇಗೆ ಧರ್ಮಾಚರಣೆಯನ್ನು ಮಾಡಬೇಕು ಅಂತ ಅನ್ನೋದನ್ನ ಶಿವ ನಮಗೆ ತಿಳಿಸುವಂತಹ ರೀತಿ. ಸುಶೋಭನಂ ಭವೇದ್ ದೇವಿ ಕಿಮು ಧರ್ಮ ವ್ಯಪೇಕ್ಷೆಯ ಇತಿ ಔಪರಮಿತಂ ದೇವಿ ಸುಕೃತಂ ಕಥಿತಂ ತವ. ದೋಷಗಳನ್ನ ದಾಟುವುದು ಹೇಗೆ ಅಂತ ಅನ್ನೋದನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಅದು 10ನೇ ಶ್ಲೋಕ ಈಗ ನಮಗೆ ನಡೆದಂತಹ ಅಧ್ಯಾಯದಲ್ಲಿ. ಶ್ರುತಾಚ್ಚ ವೃದ್ಧ ಸಂಯೋಗಾತ್ ಇಂದ್ರಿಯಾಣಾಂಚ ನಿಗ್ರಹಾತ್ ಸಂತೋಷಾಚ್ಚ ಧೃತೇಶ್ಚೈವ ಶಕ್ಯಂತೆ ದೋಷವರ್ಜನಂ ಅಂತ ಬಹಳ ಮಹತ್ವದ್ದು. ದೋಷಗಳು ನಮ್ಮಲ್ಲಿ ಇವೆ ಅಂತ ನಮಗೆ ಗೊತ್ತಾಗೋದೇ ಬಹಳ ಕಷ್ಟ. ನಾವೆಲ್ಲ ದೋಷರಹಿತರು, ಪರಿಪೂರ್ಣರು ಅಂತಲೇ ಸಾಮಾನ್ಯವಾಗಿ ನಮಗೆ ನಮ್ಮ ಬಗ್ಗೆ ಒಂದು ಭ್ರಮ ಇರ್ತದೆ. ಆದ್ರೆ ದೋಷಗಳು ನಮ್ಮಲ್ಲಿ ಇವೆ ಅಂತ ಅನ್ನೋದನ್ನು ಮನುಷ್ಯ ಮೊದಲು ಮನಗಾಣಬೇಕು. ಆ ಮನಗಂಡದ್ದಾದ್ಮೇಲೆ ಆ ದೋಷಗಳನ್ನು ಬಿಡುವುದು ಹೇಗೆ ಅಂತ ಅನ್ನೋದನ್ನ 2ನೇ ಹಂತದಲ್ಲಿ ವಿಚಾರಿಸಬೇಕು. ಆಗ ಹೇಗೆ ವಿಚಾರಿಸಬೇಕು ಅಂತ ಅನ್ನೋದನ್ನ, ಹೇಗೆ ದೋಷಗಳನ್ನು ಪರಿಹರಿಸ್ಕೋಬೇಕು ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳ್ತಾರೆ. ಶ್ರುತಾತ್, ತಾನು ಮಾಡಿದಂತಹ ಒಂದು ಅಧ್ಯಯನದ ಮೂಲಕ, ಮತ್ತೆ ವೃದ್ಧ ಸಂಯೋಗಾತ್, ಹಿರಿಯರು ಯಾರಿರ್ತಾರೆ ಅಂತ ಹಿರಿಯರ ಸಹವಾಸ ಮಾಡಿ ಅವ್ರು ಹೇಳಿದ್ದನ್ನು ಕೇಳಿ ಆ ಮೂಲಕ ದೋಷಗಳನ್ನ ಸಾಧಕನಾದವನು ಪರಿಹರಿಸ್ಕೋಬಹುದು. ಇಂದ್ರಿಯಾಣಾಂಚ ನಿಗ್ರಹಾತ್, ತನ್ನ ಇಂದ್ರಿಯಗಳಿಗೆ ತಾನೇ ಒಂದು ಸಂಯಮವನ್ನು ಹಾಕಿಕೊಳ್ಳುವ ಮೂಲಕ ದೋಷಗಳನ್ನ ಪರಿಹರಿಸ್ಕೋಬಹುದು. ಸಂತೋಷಾತ್, ತೃಪ್ತಿಯಿಂದ ಇರುವ ಮೂಲಕ, ಆತ್ಮತೃಪ್ತಿಯಿಂದ ಇರುವ ಮೂಲಕ ಈ ದೋಷಗಳನ್ನ ಪರಿಹರಿಸ್ಕೋಬಹುದು. ಧೈರ್ಯದ ಮೂಲಕ ಪರಿಹರಿಸ್ಕೊಳ್ಬಹುದು. ಇವೆಲ್ಲ ದೋಷಗಳನ್ನ ಪರಿಹರಿಸಿಕೊಳ್ಳಿಕ್ಕೆ ಇರುವಂತಹ ಕೆಲವು ಮಾರ್ಗಗಳು. ಈ ದೋಷಗಳನ್ನ ನಿಯಂತ್ರಿಸಿಕೊಳ್ಳುವಂತಹ ಸಾಧನಗಳು ಏನಿವೆ, ಈ ವಿಧಾನಗಳಿಗೇನೆ ಯಮ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಯಮ ಅಂದ್ರೆ ನಿಯಂತ್ರಣ, ಸ್ವಯಂ ನಿಯಂತ್ರಣ, ಸೆಲ್ಫ್ ಕಂಟ್ರೋಲ್ ಅಂತ ಅದಕ್ಕರ್ಥ. ಈ ಒಂದು ಯಮ ಏನಿದೆ, ಈ ಯಮಕ್ಕಿಂತ ಉತ್ತಮವಾದಂತಹ ಧರ್ಮ ಜಗತ್ತಿನಲ್ಲಿ ಮತ್ಯಾವುದೂ ಇಲ್ಲ. ಅತ್ಯಂತ ದೊಡ್ಡ ಧರ್ಮ, ಬಹಳ ಮಹತ್ವದ ಒಂದು ಧರ್ಮ ಅಂದ್ರೆ ಈ ಯಮವೇ ಆಗಿದೆ. ಯತಿಗಳು, ದೊಡ್ಡ ದೊಡ್ಡ ಜ್ಞಾನಿಗಳು ಕೂಡ ಯಮವನ್ನು ಆಚರಿಸಿಯೇ ತಾವು ಸಕಲವನ್ನು ಸಾಧಿಸ್ತಾರೆ. ಬಹಳ ದೊಡ್ಡ ಶ್ರೀಮಂತರಾದವರು, ಅಧಿಕಾರಸ್ಥರು, ಮತ್ತೆ ದಟ್ಟ ದರಿದ್ರರಾದಂತಹ ಮನುಷ್ಯರು, ಇವರು ಯಾರಾದ್ರೂ ಕೂಡ ಈ ಒಂದು ಯಮವನ್ನ, ಸ್ವಯಂ ನಿಯಂತ್ರಣವನ್ನು ಮಾಡ್ಕೊಳ್ಬಹುದು.
ಎಲ್ರಿಗೂ ಕೂಡ ಮಹಾಫಲ ಕೊಡುವಂತಹ ಒಂದು ವಿಧಾನ ಇದು. ಶಿವ ಪಾರ್ವತಿ ಹೇಳ್ತಾನೆ, ತಪಸ್ಸು ಮತ್ತು ದಾನ ಅವು ಕೂಡ ಕೆಲವು ದೋಷಗಳನ್ನು ಪರಿಹರಿಸ್ತವೆ. ಇನ್ನೊಬ್ಬರಿಗೆ ದಾನ ಕೊಡಬೇಕು, ನಮ್ಮಲ್ಲಿದ್ದದನ್ನ ತಪಸ್ಸು ಮಾಡಬೇಕು. ತಪಸ್ಸು ಮಾಡುವುದಂದ್ರೆ ತಪ ಆಲೋಚನಂ ಪ್ರೋಕ್ತಂ ವಿದ್ಯಾ ನಿಷ್ಠಾ ಪ್ರಕೀರ್ತಿತ ಅಂತ ಭಾಗವತ ತಾತ್ಪರ್ಯ ಹೇಳುವಂತೆ ಭಗವಂತನ ಗುಣಾನುಸಂಧಾನ ಮಾಡುವುದು ಮಾನಸಿಕ ತಪಸ್ಸು. ಶಾರೀರಿಕವಾಗಿ ಶರೀರವನ್ನು ದಂಡಿಸ್ತಾ ಆ ಮೂಲಕ ಮನಸ್ಸನ್ನ ಹತೋಟಿಯಲ್ಲಿ ತಂದುಕೊಂಡು ಗುಣಾನುಸಂಧಾನ ಮಾಡುವುದಕ್ಕೆ ತಪಸ್ಸು ಅಂತ ಹೇಳ್ತಾರೆ. ಹೀಗೆ ಯಮದ ಕುರಿತಾಗಿ ಏನೊಂದು ಮಹತ್ವದ ಸಂಗತಿ ಇದೆ ಅದನ್ನು ನಿನಗೆ ಹೇಳಿದ್ದೇನೆ. ಇನ್ನು ಮುಂದೆ ನಿರುಪಸಾಧನ, ವಕ್ಷ್ಯೇ ನಿರುಪಸಾಧನಂ. ಇನ್ನು ಮುಂದೆ ಈ ನಿರುಪಸಾಧನ ಅನ್ನುವುದನ್ನ ನಿನಗೆ ಹೇಳುವವನಿದ್ದೇನೆ. ಸುಖಾಪಿ ಸಂಧಿಹೇ ಲೋಕಾನಾಂ ಸತ್ಯಂ ಶೌಚಮಥಾರ್ಜವಂ ವ್ರತೋಪವಾಸ ಪ್ರೀತಿಶ್ಚ ಬ್ರಹ್ಮಚರ್ಯಂ ದಮಶಮಃ. ಜಗತ್ತಿಗೆಲ್ಲದಕ್ಕೂ ಒಳ್ಳೆಯದಾಗಲಿ ಅನ್ನುವಂಥ ಒಂದು ಅನುಸಂಧಾನ, ಆಲೋಚನೆ. ಸತ್ಯವನ್ನೇ ಯಾವತ್ತೂ ಕೂಡ ಮಾತನಾಡುವುದು, ಶೌಚವನ್ನ ಅವಲಂಬಿಸಿರುವುದು, ಶುದ್ಧತೆ, ಮಡಿ ಮೈಲಿಗೆ ಹೊರಗಿನ ಶುದ್ಧತೆ, ಒಳಗಿನ ಶುದ್ಧತೆ, ರುಜುತನ ಅಂದ್ರೆ ಪ್ರಾಮಾಣಿಕತನ ಅಂತ ಅರ್ಥ, ಸಂತೋಷ, ಬ್ರಹ್ಮಚರ್ಯ, ಇಂದ್ರಿಯ ನಿಗ್ರಹ, ಇವೆಲ್ಲ ಈ ಯಮಕ್ಕೆ ಸಂಬಂಧಪಟ್ಟಂತ ಕೆಲವು ಸತ್ಕರ್ಮಗಳು. ಸತ್ಯ ಅಂತನ್ನೋದು ಜಗತ್ತಿನಲ್ಲಿ ಎಲ್ಲರನ್ನೂ ಕೂಡ ಮೇಲೆ ದಾಟಿಸುವಂತಹ ಒಂದು ಮಹಾಕಾರ್ಯ. ಆ ಸತ್ಯದಿಂದಲೇ ಪ್ರತಿಯೊಬ್ಬರು ಕೂಡ ಎಲ್ಲ ಥರದ ಕಷ್ಟಗಳನ್ನು ದಾಟ್ತಾರೆ. ಹೇಗೆ ದಾಟ್ತಾರೆ ಅಂದ್ರೆ, ಒಂದು ನೌಕೆಯ ಮೂಲಕ ನದಿ ಅಥವಾ ಸಮುದ್ರವನ್ನ ದಾಟದಂತೆ ಸತ್ಯದ ಮೂಲಕ ಪ್ರತಿಯೊಬ್ಬರನ್ನು ಕೂಡ ಅವರು ದಾಟಬಲ್ಲರು. ಯಥಾಶ್ರುತಂ ಯಥಾದೃಷ್ಟಂ ಆತ್ಮನಾ ಯದ್ಯಥಾಕೃತಂ. ನಾವು ಏನನ್ನು ನೋಡಿದ್ದೇವೆ ಅಥವಾ ಏನನ್ನು ಕೇಳಿದ್ದೀವೋ ಅದಕ್ಕೆ ಅನುಸಾರವಾಗಿ ಸಜ್ಜನರಿಗೆ ಉಪಕಾರ ಆಗುವಂತೆ ಮಾತನಾಡುವುದು ಸತ್ಯ. ತಥಾ ಸತ್ಯೋಪಕಾರೇಣ ವಚನಂ ಸತ್ಯಲಕ್ಷಣಂ. ನಾವು ನೋಡಿದ್ದನ್ನ ಕೇಳಿದ್ದನ್ನ ಯಥಾರ್ಥವಾಗಿ ಆಡಿದಾಗ ಜಗತ್ತಿಗೆ, ಸಜ್ಜನರಿಗೆ ಒಂದು ವೇಳೆ ಉಪಕಾರ ಆಗಲಿಲ್ಲ ಅಂತಾದ್ರೆ ಅಂಥ ಸತ್ಯವನ್ನು ಹೇಳುವುದರಲ್ಲಿ ಯಾವುದೇ ಲಾಭ ಇಲ್ಲ. ಅಂಥ ಸತ್ಯವನ್ನು ಹೇಳುವುದನ್ನ ಬಿಡಬೇಕು ಮನುಷ್ಯ. ಸತ್ಯವಚನ, ವಾಸ್ತವಿಕ ಸಂಗತಿ, ಇನ್ನೊಂದು ಮಹತ್ವವನ್ನು ಹೇಳ್ತಾರೆ ಸತ್ಯದ ಕುರಿತಾಗಿ. ಆದ್ರೆ ಆ ವಾಸ್ತವಿಕ ಸಂಗತಿಯನ್ನು ಕೂಡ ದುರುದ್ದೇಶದಿಂದ ಮನುಷ್ಯ ಹೇಳುವುದಾದ್ರೆ ಅಂಥವನು ಕೂಡ ಸತ್ಯವನ್ನು ಹೇಳುವ ಉಪಯೋಗ ಇಲ್ಲ, ಅದು ಕೂಡ ಪಾಪಕರವೇ ಆಗ್ತದೆ. ಅಂತೂ ಮನುಷ್ಯ ಹೃದಯದಲ್ಲಿ ಯಾವ ಭಾವನೆಯನ್ನು ಇಟ್ಕೊಂಡಿದ್ದಾನೆ ಅಂತನ್ನುವುದು ಮುಖ್ಯ ಆಗ್ತದೆ. ಪಾರ್ವತಿ ಕೇಳ್ತಾಳೆ, ಕಥಂ ಸಂಧಾರಯನ್ ಮರ್ತ್ಯ ವ್ರತಂ ಶುಭಮವಾಪ್ನುಯಾತ್. ಕೇವಲ ತನ್ನನ್ನ ಪಾಪದಿಂದ ತಡ್ಕೊಳ್ಳುವಂಥ ಮನುಷ್ಯ, ಅಂದ್ರೆ ಪಾಪದಿಂದ ದೂರ ಇರುವಂಥ ಮನುಷ್ಯ ಸದ್ಗತಿಯನ್ನ, ಸತ್ಫಲವನ್ನು ಪಡ್ಕೊಳ್ಳೋದು ಹೇಗೆ? ಅದಕ್ಕೆ ಶಿವ ಹೇಳ್ತಾನೆ, ಮನಸ್ಸಿನಿಂದ, ವಾಣಿಯಿಂದ, ಶರೀರದಿಂದ ಮಾಡುವಂಥ 3 ಪಾಪಗಳನ್ನ ನಿನ್ನ ನಾನು ಹೇಳಿದ್ದೀನಿ. ಇಂಥ ಪಾಪಗಳಿಂದ ದೂರ ಇರುವುದಕ್ಕೆ ಔಪರಮಿಕ ಸುಕೃತ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಅಂಥ ಎಲ್ಲಾ ಪರಿತ್ಯಾಗಗಳನ್ನ ಜತನದಿಂದ ಮಾಡುವಂಥವನು, ಪರಿತ್ಯಾಗಗಳನ್ನು ರಕ್ಷಿಸುವುದು ಅಂತಿದೆ ಅಲ್ಲಿ ಶ್ಲೋಕದಲ್ಲಿ. ತದ್ವೃತಂ ಪರಿಪಾಲಯನ್, ಪರಿಪಾಲನೆ ಮಾಡುವುದು ಅಂದ್ರೆ ರಕ್ಷಿಸುವುದು, ಅನುಸರಿಸುವುದು, ಆಚರಿಸುವುದು ಅಂತ ಅರ್ಥ. ಇಂಥ ಶುಭ ಕರ್ಮವನ್ನು ಮಾಡಿದ್ರಿಂದ ಮನುಷ್ಯನಿಗೆ ಎಲ್ಲಾ ಥರದ ಧರ್ಮ ಪ್ರಾಪ್ತಿಯೂ ಆಗ್ತದೆ. ಇದಕ್ಕೆ ತಪೋವ್ರತ ಅಂತ ಕರೀತಾರೆ. ತನಗೆ ಪ್ರಿಯವಾದಂಥ ಏನೇನು ವಸ್ತುಗಳಿದೆ, ಯಜ್ಜದ ಆತ್ಮಪ್ರಿಯಂ, ಅದನ್ನ ಇನ್ನೊಬ್ಬರಿಗೆ ದಾನ ಮಾಡುವುದು, ಮನಸ್ಸಿನಿಂದ, ವಾಣಿಯಿಂದ, ಶರೀರದ ಮೂಲಕ ಅದನ್ನೊಂದು ವ್ರತದಂತೆ ಅನುಸರಿಸುವುದು, ಇದಕ್ಕೆಲ್ಲದಕ್ಕೂ ಕೂಡ ತಪೋವ್ರತ ಅಂತ ಹೇಳ್ತಾರೆ. ಯಾವುದೇ ಒಂದು ವಸ್ತುವನ್ನ, ಒಂದು ತ್ಯಾಜ್ಯಂ ವಾ ಯದಿವಾ ಜೋಷ್ಯಂ ಅವೃತೇನ ತಥಾಚರನ್, ನೀವು ಸ್ವೀಕಾರ ಮಾಡುವಂಥ ವಸ್ತುವನ್ನ ಒಂದು ವ್ರತ ಅಂತ ತಿಳಿದು ಸದ್ಭಾವನೆಯಿಂದ ಅದನ್ನ ಮಾಡಬೇಕು.
ನಾವು ತಿನ್ನುವಂತ ಪದಾರ್ಥ ಕೆಲವು ಬಾರಿ ತಿನ್ಲಿಕ್ಕೆ ಯೋಗ್ಯ ಆಗಿರ್ತದೆ, ಕೆಲವು ಬಾರಿ ಅದು ತಿನ್ಲಿಕ್ಕೆ ಅಯೋಗ್ಯ ಆಗಿರ್ತದೆ. ಅಯೋಗ್ಯವನ್ನೇ ಇಲ್ಲಿ ತ್ಯಾಜ್ಯ ಅಂತ ಹೇಳಿದ್ದಾರೆ. ಅಂತ ಯಾವುದೇ ವಸ್ತು ಇಲ್ಲಿ ಸ್ವೀಕಾರ ಮಾಡ್ಲಿಕ್ಕೆ ಯೋಗ್ಯವೇ ಆಗಿರ್ಲಿ ಅಯೋಗ್ಯವೇ ಆಗಿರ್ಲಿ ಅಂತ ವಸ್ತುವನ್ನ ಮನುಷ್ಯ ಒಂದು ವ್ರತ ಅಂತ ತಿಳಿದು ಮಾಡಬೇಕು. ಯಾವುದನ್ನಾದ್ರೂ ಬಿಡುವುದೂ ಒಂದು ವ್ರತವೇ, ಯಾವುದನ್ನಾದ್ರೂ ಒಂದು ಸೇವಿಸುವುದು ಒಂದು ವ್ರತವೇ ಅನ್ನುವಂಥ ಎಚ್ಚರಿಕೆ ಮನುಷ್ಯನಿಗಿರಬೇಕು. ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡಬೇಕು. ಪಂಚಭೂತಗಳ ಸೂರ್ಯಚಂದ್ರರ ಸಂಧ್ಯೆ, ಯಮ, ಪಿತೃ ಇವರೆಲ್ಲ ಪರಮಾತ್ಮನನ್ನು ಆಶ್ರಯಿಸಿದ್ದಾರೆ ಅನ್ನುವಂಥ ದಿವ್ಯವಾದ ಅನುಸಂಧಾನ ಇರಬೇಕು. ಆ ಮೂಲಕ ಶರೀರವನ್ನು ನಿಯಂತ್ರಣದಲ್ಲಿ ತರುವಂತಹ ಒಂದು ತಪಸ್ಸನ್ನ ಪ್ರಾರಂಭಿಸಬೇಕು. ಹಾಗೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿ ತಪಸ್ಸು ಮಾಡ್ಲಿಕ್ಕೆ ಆಗದೇ ಇದ್ದವರು ತಾವಿದ್ದ ಸ್ಥಳದಲ್ಲಿ ಆದರೂ ಕೂಡ ತಪಸ್ಸನ್ನು ಮಾಡಬೇಕು. ಒಂದು ವ್ರತ ಏನು ಪ್ರಾರಂಭಿಸಿರ್ತಾನೆ ಅದು ಭಗ್ನ ಆಗದಂತೆ ಯಾವತ್ತೂ ಕೂಡ ಒಂದು ಎಚ್ಚರ ಇರಬೇಕು. ವ್ರತಭಂಗ, ಬೇಕಾಬಿಟ್ಟಿಯಾಗಿ ವ್ರತವನ್ನ ಪರಿತ್ಯಜಿಸುವುದು, ಪ್ರತಿಜ್ಞೆಯನ್ನು ಮಾಡಿ ಆ ಪ್ರತಿಜ್ಞೆಯನ್ನ ಈಡೇರಿಸಲಿಕ್ಕೆ ಆಗದೆ ಇರುವುದು. ಪ್ರತಿಜ್ಞೆ ಅಂದ್ರೆ ಬೇರೆ ಪ್ರತಿಜ್ಞೆ ಅಲ್ಲ, ವ್ರತವನ್ನು ಮಾಡಬೇಕೆಂಬ ಪ್ರತಿಜ್ಞೆ. ಅದನ್ನು ಈಡೇರಿಸಲಿಕ್ಕೆ ಆಗದೆ ಇರುವುದೇನಿದೆ ಅದೊಂದು ದೊಡ್ಡ ಪಾಪ. ಆದರೆ ಯಾವುದಾದ್ರೂ ಒಂದು ವ್ರತವನ್ನ ಪ್ರಾರಂಭಿಸಿದ್ದೀವಿ, ಆದರೆ ಔಷಧಕ್ಕಾಗಿ ವ್ರತಕ್ಕೆ ವಿರುದ್ಧವಾದಂತಹ ಪದಾರ್ಥವೊಂದನ್ನು ಸ್ವೀಕಾರ ಮಾಡುವ ಪ್ರಸಂಗ ಬಂತು, ಆವಾಗ ಅದು ದೋಷ ಅಲ್ಲ. ಔಷಧಾರ್ಥಂ ಯಥಾ ಅಜ್ಞಾನಾತ್ ಗುರುಣಾಂ ವಚನಾದಪಿ. ಇನ್ನು ಕೆಲವು ಬಾರಿ ನಮಗೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ, ತಿಳುವಳಿಕೆ ಇಲ್ಲದೇನೆ ಆಕಸ್ಮಿಕವಾಗಿ ಏನನ್ನೋ ತಿನ್ನಬಾರ್ದಾದಂತಹ ಸಂಗತಿಯನ್ನ ತಿಂದುಬಿಟ್ಟೆವು. ಹೀಗಾದಾಗ ಮತ್ತೆ ಗುರುಗಳಾದವರು ಹೇಳಿದ್ದಾರೆ ಅನ್ನೋ ಕಾರಣಕ್ಕಾಗಿ ವ್ರತಕ್ಕೆ ವಿರುದ್ಧವಾದಂತಹ ಸಂಗತಿಯೊಂದನ್ನ ಸ್ವೀಕಾರ ಮಾಡಿದರೂ ಕೂಡ ಅಂತ ಯಾವ ಪ್ರಸಂಗದಲ್ಲಿಯೂ ದೋಷ ಬರೋದಿಲ್ಲ. ಆ ಶ್ಲೋಕದಲ್ಲಿ ಯಥಾ ಅಜ್ಞಾನಾತ್ ಅಂತಿದೆ, ಆದ್ರೆ ಬೇರೆ ಕಡೆ ಎಲ್ಲ ಪಾಠ ಯದಜ್ಞಾನಾತ್ ಅಂತ ಪಾಠ ಇದೆ. ಹಾಗಿರೋದೇ ಒಳ್ಳೇದು ಅಂತ ಕಾಣಿಸ್ತದೆ. ಗುರುನಾಂ ವಚನಾದಪಿ ಅನುಗ್ರಹಾರ್ಥಂ ಬಂಧೂನಾಂ. ಯಾವುದೋ ಒಂದು ವೃತ್ತವನ್ನು ನಾವು ಮಾಡಿದ್ದೇವೆ, ಆದರೆ ಬಂಧುಗಳೆಲ್ಲ ಸೇರಿ ನಮ್ಮನ್ನ ಯಾವುದೋ ಒಂದು ಪ್ರಸಂಗದಲ್ಲಿ ಭೋಜನಾದಿಗಳಿಗೆ ಕರೆದಾಗ ನಮ್ಮ ವ್ರತಕ್ಕೆ ವಿರುದ್ಧವಾದಂತಹ ಒಂದು ಸಂಗತಿಯನ್ನ ಅಲ್ಲಿ ಸ್ವೀಕಾರ ಮಾಡುವ ಪ್ರಸಂಗ ಬಂದ್ರೆ ಅದು ಕೂಡ ದೋಷ ಏನಲ್ಲ ಅಂತ ಹೇಳ್ತಾರೆ. ಆ ಬಂಧುಗಳ ಪ್ರೀತಿಗಾಗಿ ಆ ಪದಾರ್ಥವನ್ನು ನಾವು ಸೇವನೆ ಮಾಡ್ತಿದ್ದೇವೆ, ಆದ್ರಿಂದ ಅದು ದೋಷ ಅಲ್ಲ ಅಂತ ಅದರ ತಾತ್ಪರ್ಯ. ಆದ್ರೆ ಇಲ್ಲಿ ಔಷಧಕ್ಕಾಗಿ ಯಾವುದಾದ್ರೂ ಒಂದು ಪದಾರ್ಥವನ್ನು ಸೇವನೆ ಮಾಡುವುದು, ಅದರಿಂದ ವ್ರತಭಂಗ ಆದ್ರೂ ದೋಷ ಇಲ್ಲ, ಅಜ್ಞಾನದಿಂದ ವ್ರತಭಂಗ ಆದ್ರೂ ದೋಷ ಇಲ್ಲ, ದುರುದ್ದೇಶದಿಂದ ವ್ರತಭಂಗ ಆಗಬಾರದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಗುರುವಿನ ಮಾತಿನಿಂದ ಗುರುಗಳು ನಾನು ಹೇಳ್ತಾ ಇದ್ದೇನೆ ಸ್ವೀಕಾರ ಮಾಡು ಅಂತ ಹೇಳಿದಾಗ ಅದನ್ನು ಸ್ವೀಕಾರ ಮಾಡುವುದು ತಪ್ಪೇನಿಲ್ಲ ಅಂತೆಲ್ಲ ಗೊತ್ತಾಯ್ತು. ಆದ್ರೆ ಅನುಗ್ರಹಾರ್ಥಂ ಬಂಧೂನಾಮ್ ಅಂತಿದೆಯಲ್ಲ, ಹೀಗೆ ನಾವು ನಮ್ಮ ಬಂಧುಗಳಿಗೆ ಪ್ರೀತಿ ಆಗ್ತದೆ, ನಮ್ಮ ಸ್ನೇಹಿತರಿಗೆ ಪ್ರೀತಿ ಆಗ್ತದೆ, ನಮ್ಮ ಪೈಕಿಯವರಿಗೆ ಪ್ರೀತಿ ಆಗ್ತದೆ ಅಂತ ಹೇಳಿ ವ್ರತವನ್ನು ಬಿಡುವುದಾದ್ರೆ ನಮ್ಗೆ ಯಾವ ವ್ರತವೂ ಕೂಡ ಮುಗಿಲಿಕ್ಕೆ ಇಲ್ಲ. ಎಲ್ಲಾ ವ್ರತಕ್ಕೂ ಭಂಗ ತರುವಂತಹ ಬಂಧುಗಳು, ಮಿತ್ರರು, ಆಪ್ತರು ಇದ್ದೇ ಇರ್ತಾರೆ. ಆದ್ರಿಂದ ಇಂಥ ಪ್ರಸಂಗಗಳಲ್ಲಿ ಆ ಅನುಗ್ರಹಾರ್ಥಂ ಬಂಧೂನಾಮ್ ಅಂತ ಏನಿದೆ ಅದು ನಮ್ಮಂಥ ಸಾಮಾನ್ಯರಿಗೆ ಹೊಂದುವಂಥ ಮಾತಲ್ಲ. ಬಹಳ ದೊಡ್ಡವರಾದವರು, ಬಹಳ ದೊಡ್ಡ ಜ್ಞಾನಿಗಳಾದವರು, ಬೇಕಾದಷ್ಟು ತಪಸ್ಸು, ಜ್ಞಾನ ಇತ್ಯಾದಿಗಳನ್ನು ಗಳಿಸಿದವರು ಕೆಲವೊಂದು ಬಾರಿ ತಮಗಿಂತ ಚಿಕ್ಕವರಾದಂತಹ ಆದರೆ ಬಾಂಧವ್ಯವುಳ್ಳಂತಹ ವ್ಯಕ್ತಿಗಳ ಪ್ರೀತಿಗಾಗಿ ಇಂಥದ್ದೇನನ್ನಾದ್ರೂ ಮಾಡಿದ್ರೆ ಅವರಿಗದು ಕ್ಷಮಾಕ್ಕೆ ಯೋಗ್ಯ ಆದಿತ್ತು. ನಮ್ಮಂಥವ್ರು ಯಾರಿಗೂ ಪ್ರೀತಿಯಾಗಲಿ ಅಂತ ಹೇಳಿ ವ್ರತವನ್ನು ಬಿಡುವುದು ಥರ ಅಲ್ಲ. ಇದು ನನ್ನ ಆಲೋಚನೆ. ಮಹಾಭಾರತದಲ್ಲೇ ಉದ್ಯೋಗ ಪರ್ವದಲ್ಲಿ ಒಂದು ಮಾತು ಕೂಡ ಇದೆ. ಸಪ್ತೈತಾನ್ಯವೃತಜ್ಞಾನಿ ಆಪೋ ಮೂಲಂ ಫಲಂ ಪಯಃ. ವ್ರತಕ್ಕೆ ಭಂಗ ತರದೇ ಇರುವಂತಹ ಕೆಲವು ಸಂಗತಿಗಳಿವೆ. ಅವ್ಯಾವು ಅಂದ್ರೆ ಆಪಹ ನೀರು, ಮೂಲಂ ಗಡ್ಡೆ ಗೆಣಸು ಮೊದಲಾದದ್ದು, ಫಲಂ ಹಣ್ಣು, ಪಯಃ ಅಂದ್ರೆ ಹಾಲು, ಹವಿರ್ ಬ್ರಾಹ್ಮಣ ಕಾಮ್ಯಾಚ ಭವಿಷ್ಯ ಪದಾರ್ಥವನ್ನ, ಯಜ್ಞಕ್ಕೆ ಉಪಯೋಗಿ ಆಗುವ ವಸ್ತುಗಳನ್ನ ನಮ್ಮ ವ್ರತಕ್ಕೆ ವಿರುದ್ಧ ಆದರೂ ಸ್ವೀಕಾರ ಮಾಡುವುದು. ಬ್ರಾಹ್ಮಣ ಕಾಮ್ಯಾಚ ಯಾವನೊಬ್ಬ ಬ್ರಾಹ್ಮಣ ಅಪೇಕ್ಷಿಸಿದ, ಅವನಿಗಾಗಿ ಆ ಪದಾರ್ಥವೊಂದನ್ನು ನಾವು ಮಾಡಿಸಬೇಕಾಯ್ತು, ಮಾಡಿಸಿ ಆತನಿಗೆ
ಬಡಿಸುವಂತಹ ಒಂದು ಪ್ರಸಂಗ ಬಂತು. ಹೀಗೆ ಅದನ್ನ ತಿಳ್ಕೋಬೇಕು. ಹವಿರ್ಬ್ರಾಹ್ಮಣ ಕಾಮ್ಯಾಚ ಗುರೋರ್ ವಚನಂ ಔಷಧಂ, ಅವು ಕೊನೆಯದು ಎರಡು ಇಲ್ಲೂ ಕೂಡ ಬಂದಿದೆ. ಹೀಗೆ ಇವಿಷ್ಟು ಸಂಗತಿಗಳು ಯಾವತ್ತೂ ಕೂಡ ವ್ರತಕ್ಕೆ ಭಂಗ ತರೋದಿಲ್ಲ ಅಂತ ಮಹಾಭಾರತದಲ್ಲಿಯೂ ಹೇಳ್ತಾರೆ. ನಾನು ಅಲ್ಲಿ 7 ಸಂಗತಿಗಳನ್ನು ಹೇಳಿದ ಕಾಣಿಸ್ತದೆ. 7 ಅಲ್ಲ, ಅವು ಅಷ್ಟವು, ಒಟ್ಟು 8 ಸಂಗತಿಗಳಾಗ್ತವೆ. ಆಪೋ ಮೂಲಂ ಫಲಂ ಪಯಃ ಹವಿಹಿ ಬ್ರಾಹ್ಮಣ ಕಾಮ್ಯ ಗುರೋಹೋ ವಚನಂ ಔಷಧಂ. ಒಟ್ಟು 8 ಸಂಗತಿಗಳು ವ್ರತಕ್ಕೆ ಭಂಗ ತರೋದಿಲ್ಲ ಅಂತ ಉದ್ಯೋಗ ಪರ್ವದಲ್ಲೂ ಕೂಡ ಬರುವಂತಹ ಒಂದು ಮಾತಿದೆ. ವ್ರತವನ್ನ ಯಾವುದೇ ಕೈ ಹಿಡಿದಂತಹ ಒಂದು ವ್ರತವನ್ನ ಉಪಸಂಹಾರ ಮಾಡುವಾಗ ಅದಕ್ಕೊಂದು ಉದ್ಯಾಪನ ಅಂತ ಮಾಡ್ತಾರೆ. ಅದರಲ್ಲಿ ನಮ್ಗೆ ಗೊತ್ತಿರ್ತದೆ. ಯಥಾಶಕ್ತಿಯಾಗಿ ಎಲ್ಲ ದೇವತೆಗಳಿಗೆ ಪೂಜಾ ಇತ್ಯಾದಿಗಳನ್ನು ಮಾಡಿ ಬ್ರಾಹ್ಮಣ ಸುವಾಸಿನಿಯರಿಗೆ ಭೋಜನಾದಿಗಳನ್ನ ಮಾಡಿಸ್ಬೇಕು. ಮುಂದೆ ಪಾರ್ವತಿ ಹೇಳ್ತಾಳೆ, ಈ ಒಂದು ಎಲ್ಲಾ ವ್ರತಕ್ಕೆ ಬೇಕಾದಂತಹ ಶೌಚ ಹೇಗಿರ್ತದೆ, ಆ ಶೌಚದ ಕುರಿತಾಗಿ ಒಂದಿಷ್ಟು ಹೇಳು ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ಅವನು ಹೇಳ್ತಾನೆ, ಶೌಚ ಬಾಹ್ಯ ಮತ್ತು ಆಂತರ ಅಂತ 2 ಥರ ಇದೆ. ಮನಸ್ಸಿನಲ್ಲಿ ಮಾಡುವಂಥ ಒಂದು ಶುದ್ಧತೆ, ಒಂದು ಪುಣ್ಯಕರ್ಮ, ಅದಕ್ಕೆ ಆಂತರಿಕ ಶೌಚ ಅಂತ ಹೇಳ್ತಾರೆ. ಆಹಾರದ ಶುದ್ಧಿ ಮತ್ತು ದೇಹ ಶುದ್ಧಿ, ಆಚಮನ, ಇದೆಲ್ಲವಕ್ಕೂ ಕೂಡ ಬಾಹ್ಯ ಶೌಚ ಅಂತ ಹೇಳ್ತಾರೆ. ಹೊರಗಿನ ದೇಹದ ಮೂಲಕ ನಾವು ಮಾಡಿಕೊಳ್ಬೇಕಾದಂಥ ಸ್ವಚ್ಛತೆಗಾಗಿನ ಕಾರ್ಯಕ್ರಮಗಳು, ಅವನು ಬಾಹ್ಯ ಶೌಚ ಅಂತ ಹೇಳ್ತಾರೆ. ತಥೈವ ಆಚಮನಾದಿನ ಮೃತ್ಯೈವ ಶುದ್ಧ ದೇಶಸ್ಥ, ಶುದ್ಧವಾದ ಪ್ರದೇಶದಲ್ಲಿನ ಮಣ್ಣನ್ನು ತಂದಿಟ್ಕೋಬೇಕು. ಆ ಮಣ್ಣು ಕೂಡ ಶುದ್ಧಿಗೆ ಕಾರಣ. ಗೋಮಯ, ಗೋಮೂತ್ರ, ಮತ್ತೆ ಸುಗಂಧಭರಿತವಾದಂತಹ ದ್ರವ್ಯಗಳು, ಮತ್ತೆ ನೀರು, ಈ ಮೂಲಕ ದೇಹವನ್ನ ಮೇಲಿಂದ ಮೇಲೆ ತೊಳ್ಕೊಂಡು ಸ್ವಚ್ಛಪಡಿಸ್ಕೋಬೇಕು. ನೋಡಿ, ಏತೈಹಿ ಸಮ್ಮಾರ್ಜಯಿತ್ ಕಾಯಂ ಅಂಬಸಾಚ ಪುನಃ ಪುನಃ. ಇವಿಷ್ಟು ಸಂಗತಿಗಳನ್ನು ಯಾವತ್ತೂ ಮನುಷ್ಯ ಮಾಡ್ತಾ ಇದ್ರೆ ಅವನ ಬಾಹ್ಯ ರೋಗಗಳಾಗಲಿ ಆಂತರಿಕ ಅಪಾವಿತ್ರ್ಯಗಳಾಗಲಿ ಅವನನ್ನು ಯಾವತ್ತೂ ಕೂಡ ಕಾಡೋದಿಲ್ಲ. ಪುನಃ ಪುನಃ ಅಂತ ಮಾಡುವುದನ್ನ ಈಗಿನ ಒಂದು ನಮ್ಮ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇದೆಯಲ್ಲ, ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಈಗ ನಾವು ಬಹಳ ಮುತುವರ್ಜಿಯಿಂದ ಇಂಥ ವಾಕ್ಯಗಳನ್ನು ಓದಬೇಕು. ಮೇಲಿನ ಮೇಲೆ ಶರೀರವನ್ನು ಶುದ್ಧ ಮಾಡ್ಕೋತಾ ಇರಬೇಕು, ಕೈಕಾಲುಗಳನ್ನ ತೊಳ್ಕೊಳ್ತಾ ಇರಬೇಕು. ಅನೇಕ ಬಾರಿ ಕೈಕಾಲುಗಳನ್ನು ತೊಳ್ಕೊಳ್ಳುವಂತಹ ಪ್ರಸಂಗ ಅಂತೂ ಮಡಿವಂತರಿಗೆ ಇದ್ದೇ ಇರ್ತದೆ, ಅದು ಗೊತ್ತಿದ್ದೇ ಇರ್ತದೆ ನಮಗೆ. ಮತ್ತೆ ಅಕ್ಷೋಭ್ಯಂ ಯತ್ ಪ್ರಕೀರ್ಣಂ ಚ ನಿತ್ಯಸ್ರೋತಶ್ಚ ಯಜ್ಜಲಂ ಪ್ರಾಯಶಸ್ತಾದೃಶೇ ಮಜ್ಜೇತ್ ಅನ್ಯಥಾ ಚಾಪಿ ವರ್ಜಯೇತ್. ಒಂದು ಕೆರೆ, ಸರೋವರ ಮೊದಲಾದ ಕಡೆ ಅಕ್ಷೋಭ್ಯವಾದಂತಹ ಒಂದು ನೀರು ಅಂತ ಅದನ್ನ ವರ್ಣನೆ ಮಾಡಿದ್ದಾರೆ. ಅಂದ್ರೆ ಅಲಗಾಡದೆ ಇರುವಂತಹ ನೀರು ಅಂತ ಅದಕ್ಕರ್ಥ. ಸ್ಥಿಮಿತವಾಗಿ ಇರುವಂತಹ ನೀರು, ಅದಕ್ಕೆ ಅರ್ಥ ಏನಂದ್ರೆ ಹರಿಯುವ ನೀರು ಒಂದಿದೆಯಲ್ಲ, ಹರಿಯುವ ನೀರಂತೂ ಪವಿತ್ರವೇ, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಅದಲ್ಲದೆ ಈ ಒಂದು ಸ್ಥಿಮಿತವಾಗಿ ನಿಂತಹ ನೀರು, ಇದು ಕೂಡ ಬಹಳ ಪವಿತ್ರವಾದ್ದು. ಕೆರೆ, ನದಿ, ಕೆರೆ, ಬಾವಿ ಮೊದಲಾದ ಕಡೆನೂ ಸ್ನಾನ ಮಾಡಬಹುದು ಅಂತ ಅರ್ಥ. ಮತ್ತೆ ನಿತ್ಯ ಸ್ರೋತಃ, ಅಲ್ಲಿ ನಮ್ಗೆ ಗೊತ್ತಿದೆ ಹರಿಯುವಂಥ ನೀರು, ಅದು ಕೂಡ ಬಹಳ ಪವಿತ್ರ. ಇದೆಲ್ಲದರಲ್ಲಿ ಹರಿಯುವಂಥ ನೀರು ಬಹಳ ಪವಿತ್ರ, ನದಿ. ಅದನ್ನು ಬಿಟ್ಟೆ ಇಳಿದು ಸ್ನಾನ ಮಾಡುವಂತಹ ಬಾವಿ, ಸರೋವರಗಳು ಬಹಳ ಪವಿತ್ರ. ಅದನ್ನು ಬಿಟ್ರೆ ಸೇದಿ ಸ್ನಾನ ಮಾಡುವಂತಹ ಬಾವಿಗಳು ಪವಿತ್ರ. ಅದನ್ನು ಬಿಟ್ರೆ ಆ ನದಿ ಅಥವಾ ಬಾವಿಗಳ ನೀರನ್ನೇ ಯಂತ್ರ ಇತ್ಯಾದಿಗಳ ಮೂಲಕ ನಾವು ಮೇಲೆ ತಗೊಂಡು ಸ್ನಾನ ಮಾಡ್ತೀವಲ್ಲ, ಅದು ಆಮೇಲಿನದು. ಹೀಗದರ ತಾತ್ಪರ್ಯವನ್ನು ತಿಳ್ಕೊಳ್ಬಹುದು. ಶುದ್ಧವಾದಂತಹ ಜಲದಿಂದ 3 ಬಾರಿ ಆಚಮನ ಮಾಡಬೇಕು. ತ್ರಿಹಿ ಆಚಮನಂ ಶ್ರೇಷ್ಠಂ ನಿಷ್ಫೇನೈಹಿ ನಿರ್ಮಲೈಹಿ ಜಲೈಹಿ. ನಾವು ಮಾಡುವ ಆಚಮನಕ್ಕೆ ಸ್ವೀಕಾರ ಮಾಡುವಂತಹ ನೀರೇನಿರ್ತದಲ್ಲ, ಆ ನೀರನ್ನ ನೊರೆ ಇಲ್ಲದೆ ಇರುವಂತೆ ನೋಡ್ಕೋಬೇಕಂತೆ. ನೊರೆ ಇದ್ರೆ ಅಲ್ಲಿ ಇಂದ್ರನ ಬ್ರಹ್ಮಹತ್ಯೆ ಒಂದು ಭಾಗವನ್ನು ನೀರು ಸ್ವೀಕಾರ ಮಾಡಿತ್ತು. ಆ ನೀರಿನಲ್ಲಿ ಬ್ರಹ್ಮಹತ್ಯೆ, ಈ ನೊರೆಯ ರೂಪದಲ್ಲಿ ಬ್ರಹ್ಮಹತ್ಯೆ ಇರ್ತದೆ ಅಂತ ಭಾಗವತಾದಿಗಳಲ್ಲಿ ಬಂದಿದೆಯಲ್ಲ, ಅದರಿಂದ ನೊರೆ ಇಲ್ಲದೆ ಇರುವಂತಹ ನೀರನ್ನು ತಗೊಳ್ಬೇಕು ಅಂತ ಅದರ ತಾತ್ಪರ್ಯ. ಅಥವಾ ನಾವು ಸ್ವೀಕಾರ ಮಾಡಿದ ನೀರಿನಲ್ಲಿ ನೊರೆ ಇದ್ರೂ ಆ ನೊರೆ ಎಲ್ಲ ಶಾಂತವಾಗುವ ತನಕ ಅದನ್ನು ಕಾಯಬೇಕು.
ಇದು ಆಚಮನಕ್ಕೆ ಉಪಯೋಗ ಮಾಡಲಿಕ್ಕೆ. ಮಲಮೂತ್ರ ವಿಸರ್ಜನೆ ಮಾಡಿದಾಗ ಆವಾಗಲೂ ಕೂಡ ಜಲ ಮತ್ತು ಮೃತ್ತಿಕೆಯಿಂದ ದೇಹ ಶುದ್ಧ ಆಗ್ತದೆ. ಜಲಶುದ್ಧಿ ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಮನುಷ್ಯ ಮಾಡ್ಕೊಳ್ಬೇಕು. ಗೋಮಯದಿಂದ ಭೂಮಿ ಶುದ್ಧ ಆಗ್ತದೆ, ಭಸ್ಮದಿಂದ ಲೋಹ ಶುದ್ಧ ಆಗ್ತದೆ, ನಮಗಿದು ಗೊತ್ತಿದೆ. ಬೂದಿಯನ್ನು ಹಚ್ಚಿ ಅನೇಕ ಪಾತ್ರೆಗಳನ್ನು ಸ್ವಚ್ಛ ಮಾಡ್ತಾರೆ. ತಕ್ಷಣಂ ಘರ್ಷಣಂ ಚೈವ ದಾರವಾಣ ವಿಶೋಧನಂ. ಮರದ ವಸ್ತುಗಳು ಏನಾದರೂ ಮೈಲಿಗೆ ಆದ್ರೆ ಅವುಗಳನ್ನ ಕೆತ್ತಬೇಕು ಅಥವಾ ಚೆನ್ನಾಗಿ ಉಜ್ಜಬೇಕು. ಅದರ ಸ್ವಲ್ಪ ಮೇಲ್ಮೈ ಆ ಘರ್ಷಣೆಗೆ ಸಿಲುಕಿ ಸ್ವಚ್ಛ ಆಗಬೇಕು, ಆವಾಗ ಅದಕ್ಕೆ ಶುದ್ಧ ಆಗ್ತದೆ ಅಂತ ಅದರ ಅರ್ಥ. ಮಣ್ಣಿನ ಪಾತ್ರೆಗಳಿಗೆ ದಹನದಿಂದ ಶುದ್ಧ ಆಗ್ತದೆ. ಮತ್ತೆ ಮನುಷ್ಯರಿಗೆ ಚಾಂದ್ರಾಯಣ, ಕೃಚ್ಛ್ರ ಮೊದಲಾದ ಆಚರಣೆಗಳ ಮೂಲಕ ಶುದ್ಧಿ. ಎಲ್ಲಾ ವಸ್ತುಗಳಿಗೂ ಸೂರ್ಯಕಿರಣ ಮತ್ತು ಜಲದಿಂದ ಶುದ್ಧಿ ಆಗೇ ಆಗ್ತದೆ. ಬ್ರಾಹ್ಮಣ ವಾಕ್ಯದಿಂದ ಯಾವತ್ತೂ ಶುದ್ಧ ಆಗ್ತದೆ ಅಂತ ಅನ್ನೋದು ಮುಂದಿಂದು. ಕೆಲವು ಬಾರಿ ಯಾವುದೋ ಕೆಲವು ಮುಸುರೆ, ಎಂಜಲು ಮೊದಲಾದದ್ದಿದೆ ಅಂತ ಒಂದು ಪ್ರದೇಶ ಬಹಳ ಕಾಲ ಸೂರ್ಯನ ಬೆಳಕಿಗೆ ಎಕ್ಸ್ಪೋಸ್ಡ್ ಆದ್ರೆ, ಮತ್ತೆ ಇನ್ನೊಂದು ವಾಯು ಅಂತನೂ ಒಂದು ತಿಳ್ಕೊಳ್ಬಹುದು. ಕಾಲಕ್ರಮದಿಂದ ಇದನ್ನೆಲ್ಲ ಭಾಗವತದಲ್ಲಿ ಕೂಡ ವರ್ಣನೆ ಮಾಡಿದ್ದಾರೆ, 11ನೇ ಸ್ಕಂದ ಇತ್ಯಾದಿ ಕಡೆಗಳಲ್ಲಿ. ಸೂರ್ಯಕಿರಣಗಳಿಂದ ಮತ್ತು ಜಲದಿಂದ ಶುದ್ಧ ಆಗ್ತದೆ. ಸೂರ್ಯಕಿರಣದಿಂದಲೂ ಶುದ್ಧ ಆಗೇ ಆಗ್ತದೆ. ಆದರೂ ಕೆಲವು ಸಂಗತಿಗಳನ್ನ ನಾವು ನೀರಿನಿಂದ ತೊಳೆದು ಆಮೇಲೆ ಸ್ವೀಕಾರ ಮಾಡ್ತೇವೆ. ಬ್ರಾಹ್ಮಣರು ಉಳಿದ ಜನರು ಯಾವುದನ್ನು ಅಶುದ್ಧ ಅಂತ ಪರಿಗಣನೆ ಮಾಡಿರ್ತಾರೆ, ಅಂಥದನ್ನ ಜ್ಞಾನಿಯಾದ ಒಬ್ಬ ಬ್ರಾಹ್ಮಣ ಇದು ಶುದ್ಧವಾಗಿದೆ ಸ್ವೀಕಾರ ಮಾಡಿ ಅಂತ ಹೇಳಿಬಿಟ್ರೆ ಆವಾಗ ಅದನ್ನು ಸ್ವೀಕಾರ ಮಾಡಬಹುದು. ಮಣ್ಣಿನ ಪಾತ್ರೆಗಳಿಗೆ ದಹನದಿಂದ ಅಂತಿದೆ. ಮಣ್ಣಿನ ಪಾತ್ರೆ ಸಾಮಾನ್ಯವಾಗಿ ಮುಸುರಿ ಅಥವಾ ಎಂಜಲಾಗ್ಬಿಟ್ರೆ ಅದನ್ನು ಬಿಸಾಕುವುದೇ ನಮ್ಮಲ್ಲಿ ಪದ್ಧತಿ ಇದೆ, ನಿಮ್ಗೆ ಇದೆಲ್ಲ ಗೊತ್ತಿರ್ತದೆ. ಆದ್ರೂ ಅದನ್ನ ಸುಟ್ಟು ಮತ್ತೆ ಸ್ವೀಕಾರ ಮಾಡಬಹುದು ಅಂತ ಶಾಸ್ತ್ರ ಹೇಳಿದೆ. ಅದು ಅವರವರಲ್ಲಿ ಹೇಗೆ ಹೇಗೆ ಆಚರಣೆಗೆ ಬಂದಿದೋ ಆ ತರ ಸ್ವೀಕಾರ ಮಾಡಬೇಕು. ಕೆಲವು ಬಾರಿ ಕೆಲವು ಪಾತ್ರೆಗಳನ್ನ ಪೂರ್ಣವಾಗಿ ತೊಳೆಯುವಷ್ಟು ನೀರೇ ಮನೆಯಲ್ಲಿ ಇರ್ಲಿಕ್ಕಿಲ್ಲ, ಅಂತ ನೀರಿಗೆ ತತ್ವಾರ ಬಂದ್ರೂ ಬಂದಿತ್ತೆ. ಆವಾಗ ಪಾತ್ರೆಯನ್ನು ನೀರಿನಿಂದ ಸ್ವಲ್ಪ ಒದ್ದೆ ಮಾಡಿದ್ರು ಸಾಕು, ಪೂರ್ಣ ತೊಳಿಲಿಕ್ಕಾಗದೆ ಹೋದ್ರು. ನಾರಾಯಣ, ಪುಂಡರೀಕಾಕ್ಷ ಇತ್ಯಾದಿ ರೂಪವಾಗಿ ಭಗವಂತನ ನಾಮಸ್ಮರಣೆ ಮಾಡುವ ಮೂಲಕನೂ ಕೂಡ ಎಲ್ಲ ಥರದ ದೋಷಗಳನ್ನು ಮನುಷ್ಯ ಕಳ್ಕೋತಾನೆ. ಆಹಾರ ಶುದ್ಧಿ ಹೇಗಾಗ್ತದೆ ಪಾರ್ವತಿ ಕೇಳ್ತಾ ಇದ್ದಾಳೆ. ಅದಕ್ಕೆ ಮಹೇಶ್ವರ ಹೇಳ್ತಾನೆ, ಮಾಂಸವನ್ನು ತಿನ್ನಬಾರದು, ಮದ್ಯಪಾನ ಮಾಡಬಾರದು, ಹಳಸಿದ್ದನ್ನು ತಿನ್ನಬಾರದು, ತಂಗಳು ತಿನ್ನಬಾರದು, ಅತಿಯಾದ ಹುಳಿ, ಉಪ್ಪು, ಖಾರ ಇದನ್ನು ವರ್ಜಿಸಬೇಕು. ಕ್ರಿಮಿಕೀಟಾದಿಗಳು ಎಲ್ಲಿ ಬಂದು ಮುಕುರಿರ್ತವೆ ಅಂಥದನ್ನ ದೂರ ಇಡಬೇಕು. ಶುದ್ಧವಾದ ಪಾತ್ರೆಯಲ್ಲಿ ತಂದದ್ದನ್ನೇ, ಸುಗಂಧ ಇದ್ದದ್ದನ್ನೇ, ದೇವತೆಗಳಿಗೆ ಬ್ರಾಹ್ಮಣರಿಗೆ ನಿವೇದಿತವಾದ್ದನ್ನೇ ಸಾಧಕನಾದವನು ಸ್ವೀಕಾರ ಮಾಡಬೇಕು. ಇವು ಆಹಾರ ಶುದ್ಧಿಯ ಕ್ರಮ. ಆಹಾರ ಶುಭವಾಗಿದೆ, ಅದು ನಮಗೆ ಮಂಗಳಕರವಾಗಿದೆ ಅಂತ ತಿಳ್ಕೊಂಡು ಶುದ್ಧವಾದ ಪ್ರಸನ್ನವಾದ ಮನಸ್ಸಿನಿಂದ ಸ್ವೀಕಾರ ಮಾಡಬೇಕು. ಅಪ್ರಸನ್ನವಾದ ಮನದಿಂದ ಆಹಾರವನ್ನು ಸ್ವೀಕಾರ ಮಾಡುವುದಾದರೆ ತಿಂದ ವ್ಯಕ್ತಿಗೂ ಅದರಿಂದ ಅಮಂಗಳವೇ. ಗ್ರಾಮದಲ್ಲಿ ದೊರೆಯುವ ಆಹಾರಗಳು ಅನೇಕ ಬಾರಿ ಅಪವಿತ್ರನೇ ಆಗಿರ್ತವೆ. ಅರಣ್ಯದಲ್ಲಿ ದೊರೆಯುವಂತಹ ಆಹಾರಕ್ಕೆ ಜನಸಾಮಾನ್ಯರ ಸಂಪರ್ಕ ಆಗಿರೋದಿಲ್ಲ. ಯಾವುದೇ ರೀತಿಯಾದಂತಹ ಸಾಂಕ್ರಾಮಿಕ ರೋಗಗಳ ಮತ್ತೆ ದುಷ್ಟ ಕಣ್ಣುಗಳ ಸ್ಪರ್ಶವೂ ಅದಕ್ಕಾಗಿರೋದಿಲ್ಲ. ಆದ್ರಿಂದ ಅದು ಹೆಚ್ಚು ಶುದ್ಧ. ಗ್ರಾಮ್ಯಾತ್ ಆರಣ್ಯಕೈ ಸಿದ್ಧಂ ಶುದ್ಧಮಿತ್ಯವಧಾರಯ. ಯಾವತ್ತೂ ಸಾಧಕನಾದವನು ವಿಪರೀತ ಪ್ರಮಾಣದ ಆಹಾರ ಸ್ವೀಕಾರ ಮಾಡಬಾರದು. ಯುಕ್ತಾಹಾರ ವಿಹಾರಸ್ಯ ಅಂತ ಭಗವದ್ಗೀತಾದಲ್ಲೂ ಹೇಳ್ತಾರೆ. ಅಲ್ಪ ಪ್ರಮಾಣದ ಆಹಾರವನ್ನೇ ಸ್ವೀಕಾರ ಮಾಡಬೇಕು. ಅತಿಮಾತ್ರ ಗೃಹೀತಾತ್ರು ಅಲ್ಪದತ್ತಂ ಭವೇತ್ ಶುಚಿ. ಯಜ್ಞದಲ್ಲಿ ಸ್ವೀಕಾರ ಮಾಡಿದಂತಹ ಒಂದು ಆಹಾರ ಪಿತೃಗಳಿಗೆ ನಿವೇದನೆ ಮಾಡಿದ ಬಳಿಕ ಉಳಿಯುವಂತ, ಅಂದ್ರೆ ಶ್ರಾದ್ದಾದಿಗಳಲ್ಲಿ ಪಿತೃಗಳಿಗೆ ನಿವೇದಿತ ಆಗಿ ಏನು ಅನ್ನ ಉಳಿತದೆ ಅದು ಕೂಡ ಬಹಳ ಶುದ್ಧವಾದದ್ದು. ಇದನ್ನು ಸ್ವೀಕಾರ ಮಾಡಬಹುದು. ಇದೆಲ್ಲವನ್ನೂ ಕೂಡ ನಿನಗೆ ಕೇಳಿದ್ದೇನೆ. ಇಲ್ಲಿ ಸೋಪಕರಣ ಅನ್ನುವಂಥ ಒಂದು ಮೂರನೇ ಸುಕೃತವನ್ನು ಹೇಳಲಿಲ್ಲ. ಅದನ್ನ ಮುಂದೆ 219ನೇ ಅಧ್ಯಾಯದಲ್ಲಿ ಹೇಳ್ತಾರೆ ಅಂತ ಆ ವ್ಯಾಖ್ಯಾನಗಳ ಮೂಲಕ ಕಂಡು ಬರ್ತದೆ. ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿಗೆ ಇವತ್ತು ನಾವು ನೋಡ್ತಾ ಇರುವಂತಹ ಭಾಗ ಸಮಾಪ್ತವಾಗಿದೆ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಅಧ್ಯಾಯ ಮುಕ್ತಾಯ ಕಂಡಿಲ್ಲ. 128ನೇ ಅಧ್ಯಾಯದಲ್ಲೇ 96 ಶ್ಲೋಕಗಳು ಅಲ್ಲಿ ಸಮಾಪ್ತ ಆಗಿವೆ. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 232ನೇ ಅಧ್ಯಾಯ ಸಮಾಪ್ತವಾಗಿದೆ. ಮತ್ತೆ ವೈಷ್ಣವ ಪಾಠದಲ್ಲಿ 217ನೇ ಅಧ್ಯಾಯ ಸಮಾಪ್ತವಾಗಿದೆ. ಇವತ್ತಿನ ಭಾಗವು ಕೂಡ ಇಲ್ಲಿಗೆ
ಮುಕ್ತಾಯ ಕಂಡಿದೆ.